ನೋಡಿ ವಿದ್ಯಾರ್ಥಿಗಳು, ಈಗ ನಾವು ವರ್ಕ್ಶೀಟ್ 4ರಲ್ಲಿಯ ಪ್ರಶ್ನೆಗಳಿಗೆ ಪರಿಹಾರವನ್ನು ನೋಡೋಣ. ಮೊದಲನೇ ಪ್ರಶ್ನೆ ಏನಿದೆ, ದತ್ತಾಂಶಗಳನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 1, ಇದು ಥೇಲ್ಸನ್ನ ಪ್ರಮೇಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿದೆ. ತ್ರಿಭುಜ ABCಯಲ್ಲಿ DE ಸಮಾಂತರ BC ಅಂತ ಕೊಟ್ಟಿದ್ದಾರೆ. ನೀವು ಹೀಗೆ ರಫ್ಲಿ ಒಂದು ಡಯಾಗ್ರಾಮ್ ಹಾಕೊಂಡ್ಬಿಡ್ರಿ, ರಫ್ಲಿ ಹಾಕ್ರಿ. ಕ್ವಶನ್ ಏನು ಬರೆಯೋದು ಬೇಡ, ಆನ್ಸರ್ ಅಷ್ಟೇ ನೋಟ್ ಮಾಡ್ತಾ ಹೋಗ್ರಿ. ತ್ರಿಭುಜ ABCಯಲ್ಲಿ ಅಂತ ಹೇಳ್ತಾರೆ, ಅದಕ್ಕೆ ಏನು ಮಾಡೋಣ, ABC ಅಂತ ಒಂದು ತ್ರಿಭುಜವನ್ನು ತೊಗೊಳ್ಳೋಣ. ಅಲ್ಲಿ ಕಂಪಾಸು ಸ್ಕೇಲು ಸಪ್ಪಳ ಬೇಡ, ರಫ್ಲಿ ಅಂತ ಹೇಳಿದ್ನ. ಇದ್ರ ಮೀನಿಂಗ್ ಅರ್ಥ ಆಗಿರ್ಬೇಕು ನಿಮಗೆ. ಕ್ವಿಕ್ಲಿ ಅದೇ ಪೆನ್ನಿಂದ ಏನು ಕೈ ಹಿಡಿದ್ರಲ್ಲ ಅದರಲ್ಲಿನ ಪಟ್ನ ABC ಅಂತ ಡಯಾಗ್ರಾಮ್ ಹಾಕಬೇಕು. ಮತ್ತು ಇಷ್ಟು ಹೇಳಿದ್ರು ಸಪ್ಪಳ ಮಾಡ್ತಾ ಇದ್ದಿರಲ್ಲ. ಹಾಂ, DE ಸಮಾಂತರ BC ಅಂತಾನ, ಇಲ್ಲಿ DE ಸಮಾಂತರ ಅಂತ BC ತೋರಿಸ್ಬಿಟ್ರಿ. ರಫ್ಲಿ DE ಸಮಾಂತರ BC ಸಮಾಂತರ ಮಾರ್ಕ್ ಮಾಡಿರಿ. ಇನ್ನೇನೇನು ಕೊಟ್ಟಿದ್ದಾರೆ ನೋಡ್ರಿ. DE 5 ಸೆಂಟಿಮೀಟ್ರ್ ಇದೆ. DE ಎಷ್ಟಿದೆ, 5 ಸೆಂಟಿಮೀಟ್ರ್ ಇದೆ, ಬರಿಬೇಕು ನೀವು ಅಲ್ಲಿ. ಆಮೇಲೆ BC 8 ಸೆಂಟಿಮೀಟ್ರ್ ಇದೆ. BC ಎಷ್ಟಿದೆ ಅಂದರೆ 8 ಸೆಂಟಿಮೀಟ್ರ್ ಇದೆ. ಆಮೇಲೆ AD 3.5 ಅದ. AD ಎಷ್ಟಿದೆ ಅಂದರೆ 3.5 ಸೆಂಟಿಮೀಟ್ರ್ ಇದೆ. ನಿಮ್ಗೆ ಕೇಳ್ತಾರೆ ಏನು ಅಂತಂದರೆ, ಈ ABಯ ಉದ್ದವನ್ನು ಕೇಳ್ತಾ ಇದ್ದಾರೆ. ABಯ ಉದ್ದವು ಬೇರೆ ಬೇರೆ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಥೇಲ್ಸನ್ನ ಪ್ರಮೇಯವನ್ನು ಅನ್ವಯಿಸ್ಕೊಂಡು, ಮೂಲ ಪ್ರಮೇಯ ಥೇಲ್ಸನ್ನ ಪ್ರಮೇಯ ಹೇಗೆ ಬರುತ್ತೆ ಅಂದ್ರೆ ಅದು AD/DB = AE/EC ಬರುತ್ತೆ. ಆದರೆ ಆ ರೂಪದಲ್ಲಿ ಅದನ್ನು ಅನ್ವಯಿಸ್ಕೊಂಡ್ರೆ ಉಪಯೋಗ ಆಗೋದಿಲ್ಲ. ಅದಕ್ಕೆ ಉಪಸಂಬಂಧಗಳನ್ನು ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಬೇರೆ ಬೇರೆ ರೀತಿ ತೊಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ನೋಡಿರಿ, AD ನಮಗೆ ಕೊಟ್ಟಿದೆ, AB ಗೊತ್ತಿಲ್ಲ ಅಂದರೆ AD/AB ಅನ್ನು ತೊಗೊಳ್ಳೋಣ. ನೋಡಿರಿ, ತ್ರಿಭುಜ ABCಯಲ್ಲಿ ಬರಿಬೇಕಿದ್ನೆಲ್ಲ. ತ್ರಿಭುಜ ABCಯಲ್ಲಿ ಈ DE ಇದ್ದದ್ದು ಯಾವುದಕ್ಕೆ ಸಮಾಂತರ ಇದೆ, BCಗೆ ಸಮಾಂತರ ಇದೆ. ಆದ್ದರಿಂದ ಥೇಲ್ಸನ ಪ್ರಮೇಯದಂತೆ ನಾವು ಏನನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದರೆ, AD ಏನು ಬರೀತೀರಿ, AB = ಆ ಕಡೆ AE/AC ಬರಿಬೋದು, ಆದರೆ ಅದು ಅವಶ್ಯ ಇಲ್ಲ. ಇನ್ನೊಂದು ಬರುತ್ತಲ್ಲ, ಅದನ್ನು ತೊಗೊಂಬಿಡ್ರಿ. ಯಾವುದು, DE/BC. ಎರಡೇ ಸಾಕು, DE/BC. ಇನ್ನೊಂದು ಅನುಪಾತವನ್ನು ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದೆಲ್ಲರಿಗೂ ಅರ್ಥ ಆಗಿದೆ. AD/AB = DE/BC. ಈ ಪ್ರಕಾರದ ಮೇಲೆ ನಿಮ್ಗೆ ಬರೋ ಸಾಧನ ಪರೀಕ್ಷೆಗೆ ಒಂದು ಪ್ರಶ್ನೆ ಬಂದೇ ಬರುತ್ತಾ, ಈ ಪ್ರಕಾರದ ಮೇಲೆ. ಇದಂತಲ್ಲ, ಒಟ್ಟಿನಾಗ ಥೇಲ್ಸನ್ ಪ್ರಮೇಯದ ಅನ್ವಯದ ಮೇಲೆ ನಾನು ಕ್ವಶನ್ ಪೇಪರ್ಗೆ ರೆಡಿ ಮಾಡಿದ್ದೀನಿ. ಒಂದಿರತ್ತೆ ನಿಮ್ಮ ಗಮನದಾಗಿರಲಿ. AD ಎಷ್ಟಿದೆ, 3.5 ಇದೆ. AB ಎಷ್ಟಿದೆ ಗೊತ್ತಿಲ್ಲಲ್ಲ, ಅದನ್ನ ಹಾಗೆ ಇಟ್ಕೊಂಡ್ಬಿಡ್ರಿ. DE ಎಷ್ಟಿದೆ ನೋಡಿರಿ, 5 ಸೆಂಟಿಮೀಟ್ರ್ ಇದೆ. BC ಎಷ್ಟಿದೆ, 8 ಇದೆ. ಇನ್ನು ಓರೆ ಗುಣಾಕಾರ ಮಾಡಬೇಕು. 5 × AB, 5 × AB = 8 × 3.5. ಅಂದಮೇಲೆ AB = ಏನಾಗತ್ತಾ, AB = 8 × 3.5, 8 × 3.5 / 5. 5ರಿಂದ ಕಡ್ತಾ ಹೊಡಿರಿ ಇದನ್ನ. 5 × 1 = 5, ಇಲ್ಲಿ 5 × 1 = 5, ಪಾಯಿಂಟ್ ಕೊಡ್ತೀರಿ. ಎಷ್ಟು ಉಳಿತು, 3 ಉಳಿತಾನ. 5 × 6 = 30 ಅಲ್ಲ. ಹಾಂ, ಇನ್ನು 1.6 3.5 ಗುಣಿಸ್ರಿ, AB = ಬರುತ್ತೆ. ತಪ್ಪು. ಹಾಂ, ಹಿಂಗೂ ಹೊಡಿಬೋದು. ಇದು ಏನು ತಪ್ಪಿಲ್ಲ, ಇದು ಕರೆಕ್ಟನ. ಈಗೂ ಅಷ್ಟೇ ಉತ್ತರ ಬರ್ತೈತೆ. 5 ಒಳ್ಳೆನೇ ಹೊಡಿಬೋದಪ್ಪ, 0.7 ತೊಗೋಬೋದು. ಹಾಂ, ಹಂಗೂ ಮಾಡಿರಿ, ಏನು ಪ್ರಾಬ್ಲಮ್ ಇಲ್ಲ. ಉತ್ತರ ಎಷ್ಟು ಬರುತ್ತೆ ಹೇಳ್ರಿ, ಇವೆರಡನ್ನು ಗುಣಿಸಿದ್ರಿ ಅಷ್ಟು. 5.6. ಈ 5.6 ನಿಮ್ಗೆ ಎಷ್ಟನೇ ಆಪ್ಷನ್ದಲ್ಲಿದೆ ಅಂತಂದರೆ, ಆಪ್ಷನ್ ಎ ನಲ್ಲಿದೆ. ಬಹು ಆಯ್ಕೆಯ ಪ್ರಶ್ನೆ ಇದೆ ನೋಡ್ರಿ. ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಿಮ್ಗೆ ಪರೀಕ್ಷೆ ಒಳಗೆ ಕೊಟ್ಟಾಗ ಈ ಲೆಕ್ಕಾಚಾರಗಳನ್ನೆಲ್ಲ ರಫ್ಲಿ ಮಾಡ್ಬೇಕು ನೀವು. ಆದರೆ ನಾನು ನಿಮಗೆ ಅರ್ಥ ಆಗಲಿ ಅಂತ ಡಿಟೇಲಾಗಿ ಹೋಗಿದ್ದೀನಿ. ನೀವು ಇಂಥ ಹಂತಗಳನ್ನೆಲ್ಲ ಬರೆಯೋದನ್ನು ಹಾರಿಸಿ ನೇರವಾಗಿ ಇದನ್ನು ಬರ್ಕೊಂಡು ಲೆಕ್ಕಾಚಾರವನ್ನು ಮಾಡಿಕೊಂಡು ಪರಿಹಾರ ಏನು ಬರುತ್ತೆ, ಅದಕ್ಕೆ ಆಪ್ಷನ್ ಏನು ಬರುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸ್ಕೊಂಡು ಬರಿಬೇಕಾಗ್ತದೆ. ಮತ್ತು ಉತ್ತರವನ್ನು ಬರೆಯುವಾಗ ಬಹು ಆಯ್ಕೆಯನ್ನು ಕೊಟ್ಟಾಗ ಆಪ್ಷನನ್ನು ಕೂಡ ಬರಿಬೇಕು. ಎ ಇದೆಯೋ, ಬಿ ಇದೆಯೋ, ಸಿ ಇದೆಯೋ ಬರಿಬೇಕು. ಮತ್ತು ಉತ್ತರವನ್ನು ಕೂಡ ಬರಿಬೇಕು. ಬರೀ ಆಪ್ಷನ್ ಬರೆದು ಉತ್ತರ ಬರೆಯೋದು ಅಥವಾ ಉತ್ತರ ಬರೆಯೋದು ಆಪ್ಷನ್ ಬರೆಯೋದಿಲ್ಲ, ಆ ರೀತಿ ಮಾಡೋದಿಲ್ಲ. ಇದು ನಿಮ್ಮ ಗಮನದಲ್ಲಿ ಇರಲಿ. ಪ್ರಶ್ನೆ ಸಂಖ್ಯೆ ಮುಂದಿಂದು ಎರಡನೇದು ಏನಿದೆ ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ನೋಡ್ರಿ. ಎರಡನೇ ಪ್ರಶ್ನೆ ನಿಮಗೆ ಪ್ರಮೇಯ 3ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದೆ. ತ್ರಿಭುಜ ABC ಏನಾಗಿದೆ ಅಂದರೆ ಸಮರೂಪಿಯಾಗಿದೆ.
ಯಾವುದಕ್ಕೆ ಸಮರೂಪಿಯಾಗಿದೆ? ತ್ರಿಭುಜ ಡಿ ಇ ಎಫ್ಗೆ ಸಮರೂಪ ಆಗಿದೆ. ಕೊಟ್ಟಿದ್ದಾರೆ, ಇದನ್ನು ಬರಿಬೇಕು. ಮತ್ತು ಎ ಬಿ ಸಿಯ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಬರೀ. ಇದು ಎಷ್ಟನ್ನು ಕೊಟ್ಟಿದ್ದಾರೆ ಅಂದರೆ 45 ಚದರ ಸೆಂಟಿಮೀಟರ್. 45 ಚದರ ಸೆಂಟಿಮೀಟ್ರ. ಆಮೇಲೆ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್ ಕೊಡಲಾಗಿದೆ. ಎಷ್ಟಿದೆ ಅಂತಂದರೆ 20 ಚದರ ಸೆಂಟಿಮೀಟರ್. ಚದರ ಸೆಂಟಿಮೀಟರ್. ಆಮೇಲೆ ಒಂದು ಬಾಹು ತ್ರಿಭುಜ ಎ ಬಿ ಸಿಯ ಒಂದು ಬಾಹು ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 3.6 ಸೆಂಟಿಮೀಟರ್ ಇದೆ. ಹೀಗಾದರೆ ತ್ರಿಭುಜ ಡಿ ಇ ಎಫ್ನ ಅನುರೂಪ ಬಾಹು ಏನಾಗ್ತದೆ ಕೇಳ್ತಾನೆ. ಅನುರೂಪ ಬಾಹು ಏನು ಅನ್ನೋದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ನೋಡಿರಿ, ಇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಪ್ರಮೇಯವನ್ನು ಎಲ್ಲರೂ ಸ್ಮರಿಸ್ಕೊಡ್ರಿ. ಈಗ ನಿಮಗೆ 2 ತ್ರಿಭುಜಗಳಿದೆ ಇಲ್ಲಿ, ಎ ಬಿ ಸಿ ಒಂದು, ಇನ್ನೊಂದು ತ್ರಿಭುಜ ಏನು? ಡಿ ಇ ಎಫ್ ಅಲ್ಲ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್. ಎ ಬಿ ಸಿಯ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಇದರ ವಿಸ್ತೀರ್ಣ ಎಷ್ಟಿದೆ? 45 ಚದರ ಸೆಂಟಿಮೀಟರ್ ಇದೆ. ಆಮೇಲೆ ಡಿ ಇ ಎಫ್ನ ವಿಸ್ತೀರ್ಣ ಕೊಟ್ಟಿದ್ದಾರೆ. ಇದು ಎಷ್ಟಿದೆ? 20 ಚದರ ಸೆಂಟಿಮೀಟರ್ ಇದೆ. ತ್ರಿಭುಜ ಎ ಬಿ ಸಿಯ ಒಂದು ಬಾಹು, ಈ ಎ ಬಿ ತಗೋತೀನಿ ನಾ, 3.6 ಸೆಂಟಿಮೀಟರ್ ನೋಡಿ. ಡಿ ಇ ಎಫ್ನ ಅನುರೂಪ ಬಾಹು ಅಂದರೆ ಈ ಎ ಬಿಗೆ ಅನುರೂಪವಾಗಿರ್ತಕ್ಕಂಥ ಬಾಹು ಯಾವುದಾಗ್ತದೆ ಇಲ್ಲಿ? ಡಿ. ಇದನ್ನು ನಾವು ಏನು ಮಾಡಬೇಕಾಗಿದೆ? ಕಂಡುಹಿಡಿಯಬೇಕಾಗಿದೆ. ನಿಮಗೆ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್ ಈಸ್ ಈಕ್ವಲ್ ಟು ಏನಾಗಬೇಕು? ರೂಢಿ ನಿಮಗೆ ಬಿ ಸಿ ಸ್ಕ್ವೇರ್ ಅಪಾನ್ ಎ ಎಫ್ ಸ್ಕ್ವೇರ್ ಐತೆ, ಆದರೆ ಬಿ ಸಿ ಸ್ಕ್ವೇರ್ ಅಪಾನ್ ಎ ಎಫ್ ಸ್ಕ್ವೇರ್ ತೊಗೊಳಂಗಿಲ್ಲ. ಇಲ್ಲಿ ಏನು ತೊಗೋಬೇಕು? ಹಾಂ, ಎ ಬಿ ಡಿವೈಡೆಡ್ ಬೈ ಡಿ ಇ ಬರೀರಿ. ಸ್ಕ್ವೇರ್ ಬ್ರಕೆಟ್ ಹಾಕಿ ಒಂದೇ ಇಡ್ರಿ. ಇದು ಈಸಿ ಆಗ್ತದೆ ನಮ್ಗೆ ಈ ರೀತಿ ಇಟ್ಕೊಂಡ್ರೆ. ಎರಡೂ ಬೆಲೆ ಗೊತ್ತದ, ಬೆಲೆ ಹಾಕ್ರಿ. ಎ ಬಿ ಸಿ 45 ಅದ, ಡಿ ಇ ಎಫ್ ಎಷ್ಟದ? 20 ಅದ. ಎ ಬಿ 3.6 ಅದ, ಡಿ ಇ ಗೊತ್ತಿಲ್ಲ, ಅದನ್ನ ಹಾಗೆ ಇಡ್ರಿ, ಬ್ರಾಕೆಟ್ ಸ್ಕ್ವೇರ್. ಇನ್ನು ಇದನ್ನು ಕಟ್ತಾ ಹೊಡಿರಿ. 5 ಎಷ್ಟಲೇ? 5 4ಲೇ? 5 9ಲೇ? 9 4 ಬಂತು. ಆ ಸ್ಕ್ವೇರ್ ಈ ಕಡೆ ತಂದ್ರೆ ರೂಟ್ ಆತು. ಅಂದ್ರೆ 3.6 ಡಿವೈಡೆಡ್ ಬೈ ಡಿ ಇ ಈಕ್ವಲ್ ಟು ಏನು ಬರೆಯವ್ರು ಹೇಳ್ರಿ? ವರ್ಗಮೂಲ ಹಾಕೊಂಡು ಮನಸ್ಸಿನಾಗ ವಿಚಾರ ಮಾಡಿ ಬರೀರಿ. ಇಷ್ಟು 3 ಡಿವೈಡೆಡ್ ಬೈ 2 ಆಗ್ತದೆ ಇಲ್ಲ? ಇದು 3 ಡಿವೈಡೆಡ್ ಬೈ 2. ಇನ್ನೂವರೆ ಗುಣಾಕಾರ ಮಾಡೋಕ್ಕಾಗತ್ತಾ? ಡಿ ಇ ಇಂಟು 3 ಈಸ್ ಈಕ್ವಲ್ ಟು ಡಿ ಇಂಟು 3 ಈಕ್ವಲ್ ಟು 2 ಇಂಟು 3.6. ಇದು ಸಮ್ಟೈಮ್ಸ್ 1 ಅಂಕಕ್ಕೂ ಬರ್ಬೋದು, 2 ಅಂಕಕ್ಕೂ ಬರ್ಬೋದು ಇದು ಪ್ರಶ್ನೆ. ಡಿ ಈಸ್ ಈಕ್ವಲ್ ಟು 2 ಇಂಟು 3.6 ಡಿವೈಡೆಡ್ ಬೈ 3. ಲೆಕ್ಕಾಚಾರಗಳು ಅರ್ಥ ಆಗ್ತಾ ಇದ್ದಾವೆ? 3 1ಲೇ 3, 2ಲೇ 2 1ಲೇ 2 ದಶಮಾಂಶ ಇಡ್ರಿ. ಸಾರಿ, 2 2ಲೇ 4 ಅಲ್ಲ, ಅದು ಬಿಡಿ ಸ್ಥಾನದಾಗ 2 ಇದೆ. 4 2 1ಲೇ 2 ಅಂದರೆ 2.4 ಸೆಂಟಿಮೀಟರ್. 2.4 ಸೆಂಟಿಮೀಟರ್ ಹಿಂಗೆ ಆಪ್ಷನ್ ಬಿ ನಲ್ಲಿ ಕಂಡುಬರ್ತದೆ. 2.4 ಸೆಂಟಿಮೀಟರ್ ಆಪ್ಷನ್ ಬಿ ನಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. ಮುಂದಿನ ಒಂದು ಪ್ರಶ್ನೆ ನೋಡ್ರಿ. ಕ್ವಶನ್ ನಂಬರ್ 3. ಒಂದು ವಜ್ರಾಕೃತಿಯ ಕರ್ಣಗಳ ಉದ್ದಗಳು 16 ಮತ್ತು 12 ಸೆಂಟಿಮೀಟರ್ ಇದೆ. ವಜ್ರಾಕೃತಿಯ ಬಾಹುವಿನ ಉದ್ದ ಎಷ್ಟು ಅಂತ ಕೇಳ್ತಾನೆ. ನೋಡ್ರಿ, ಇಲ್ಲೊಂದು ಡೈಗ್ರಾಮ್ ಹಾಕ್ತೀನಿ, ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ರಿ. ಇದು ನಿಮಗೆ ಒಂದು ವಜ್ರಾಕೃತಿ ಆಗಿರಲಿ. ಕರ್ಣಗಳ ಉದ್ದಗಳನ್ನು ಕೊಟ್ಟಿದ್ದಾರೆ. ಇದನ್ನು ಎ ಬಿ ಸಿ ಡಿ ಅನ್ನೋಣ, ವಜ್ರಾಕೃತಿಯನ್ನು ಎ ಬಿ ಸಿ ಡಿ ಅನ್ನೋಣ. ಆಮೇಲೆ ಛೇದನ ಬಿಂದು ಇದೆಯಲ್ಲ, ಇದನ್ನು ಓ ಅಂದ್ಕೊಡ್ರಿ. ಎ ಸಿ 16 ಸೆಂಟಿಮೀಟರ್ ಇದೆ. ಎ ಸಿ 16 ಸೆಂಟಿಮೀಟರ್ ಇದೆ. ಆಮೇಲೆ ಬಿ ಡಿ ಎಷ್ಟಿದೆ ಅಂತಂದರೆ 12 ಸೆಂಟಿಮೀಟರ್ ಇದೆ. ಒಂದು ಕ್ಷಣ ಬೋರ್ಡ್ ಕಡೆ ನೋಡ್ರಿ ಎಲ್ಲರೂ. ನಿಮಗೆ ಕೊಟ್ಟಿರೋದು ಎ ಸಿಯ ಉದ್ದವನ್ನು ಕೊಟ್ಟಿದ್ದಾರೆ, ಬಿ ಡಿಯ ಉದ್ದವನ್ನು ಕೊಟ್ಟಿದ್ದಾರೆ,
ಈ ವಜ್ರಾಕೃತಿಯ ಬಾಹುವಿನ ಅಳತೆ ಕೇಳಿದ್ದಾರೆ. ವಜ್ರಾಕೃತಿಯಲ್ಲಿ ಪ್ರತಿ ಬಾಹುವಿನ ಅಳತೆ ಏನಾಗಿರ್ತದೆ? ಸಮಾನ ಆಗಿರ್ತದೆ, ಹೆಚ್ಚು ಕಡಿಮೆ ಆಗಿರೋದಿಲ್ಲ. ಅಂದ್ರೆ ನಾವು ಎ ಬಿ ಕಂಡುಹಿಡಿಬೇಕಾಗೈತಿ ಅಂತ ನಿಮ್ಮ ಮೈಂಡ್ನಾಗ ಇರಲಿ. ವಜ್ರಾಕೃತಿಯೊಳಗೆ ಕರ್ಣಗಳ ಒಂದಕ್ಕೊಂದು ಲಂಬವಾಗಿ ನಿರ್ದಿಸ್ತಾವೆ, ಇದೊಂದು ಮಾಹಿತಿ ಬರುತ್ತೆ. ಅಲ್ಲಿ 90 ಡಿಗ್ರಿ ಇರುತ್ತೆ, ಅಂದ್ರೆ ಲಂಬಕೋನ ತ್ರಿಭುಜ ಅದು. ಇನ್ನು ನಮಗೆ ಒ ಎ ಮತ್ತು ಒ ಬಿ ಗೊತ್ತಿದ್ರೆ ಇದನ್ನ ತೆಗಿಯಾಕೆ ಬರ್ತೈತಿಲ್ಲ ಎ ಬಿ. ಹಾಂ, ಆ ಒ ಎದ ಬದಲಿ ಏನು ಗೊತ್ತೈತಿ? ಎ ಸಿ ಗೊತ್ತೈತಿ. ಕರ್ಣಗಳ ಲಕ್ಷಣವನ್ನು ನೀವು ಸ್ಮರಿಸ್ಕೋಬೇಕು. ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಎದಿಂದ ಸಿ ತನ ಟೋಟಲ್ 16 ಐತಿ. ಅಂದ್ರೆ ಎದಿಂದ ಓ ತನ ಎಷ್ಟಿರಬೇಕು? ಅರ್ಧ ಇರಬೇಕು. ಅದನ್ನು ಬರಿಬೇಕು ಹಂಗೆ ಸೈಮಲ್ಟೇನಿಯಸ್ಲಿ. ಇದು ಯಾಕೆ 8 ಆತನ ಗೊತ್ತಾಯ್ತು? ಬರಿಬೇಕು ನೀವು ಸಾಗಬೇಕು ನನ್ನ ಜೊತೆ. ಇದು 8 ಸೆಂಟಿಮೀಟ್ರ್ ಆಯಿತು. ಹಂಗೆ ಒ ಬಿ ಈಕ್ವಲ್ ಟು ಬಿ ಡಿದ ಅರ್ಧ ಅಂದ್ರೆ 6 ಸೆಂಟಿಮೀಟ್ರ್. ಇನ್ನು ಮುಂದಿನ ಕೆಲಸ ಭಾಳ ಸುಲಭ. ಏನು ಮಾಡ್ತೀರಿ? ತ್ರಿಭುಜ ಒ ಎ ಬಿನಲ್ಲಿ ಕೋನ್ ಓ ಎಷ್ಟಿದೆ? 90 ಡಿಗ್ರಿ ಇದೆ. ಕೋನ್ ಓ 90 ಡಿಗ್ರಿ ಇದೆ. ಎ ಬಿ ನಿಮಗೇನಾಗ್ತದ? ವಿಕರ್ಣ ಆಗ್ತದ. ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಓ ಸ್ಕ್ವೇರ್ ಪ್ಲಸ್ ಏನು ಬರೀತೀರಿ? ಬಿ ಓ ಸ್ಕ್ವೇರ್ ಬರೀರಿ ಎಲ್ಲರೂ. ಎ ಓ ಸ್ಕ್ವೇರ್ ಪ್ಲಸ್ ಬಿ ಓ ಸ್ಕ್ವೇರ್ ಬರಲಿಕ್ಕೆ ಆಗತ್ತಲ್ಲ? ಎ ಓದ ಉದ್ದ ಎಷ್ಟು? 8. ಬಿ ಓದ ಉದ್ದ ಎಷ್ಟು? 6. ನೋಡ್ರಿ, 8ರ ವರ್ಗ 64, 6ರ ವರ್ಗ 36. ಏನಿದು? ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಷ್ಟಾಯಿತು. ಅಂದರೆ ಎ ಬಿ ಈಸ್ ಈಕ್ವಲ್ ಟು 100 ಆಯಿತು. ಎ ಬಿ ಈಕ್ವಲ್ ಟು ಎಷ್ಟಾಯಿತು? 100 ಆಯಿತು. ಎ ಬಿ ಸ್ಕ್ವೇರ್ ಆಯಿತು, ಎ ಬಿ ಅಲ್ಲ. ಎ ಬಿ ಈಕ್ವಲ್ ಟು ಇದಕ್ಕೆ ವರ್ಗಮೂಲ ಹಾಕೋರಿ. 100 ಅಂದರೆ ಎಷ್ಟು ಬಂತು? 10 ಬಂತು. ಹಾಗಾಗಿ ವಜ್ರಾಕೃತಿಯ ಬಾಹುವಿನ ಉದ್ದ ನಮಗೆ ಎಷ್ಟು ಸೆಂಟಿಮೀಟರ್ ಕಂಡು ಬರ್ತದೆ? 10 ಸೆಂಟಿಮೀಟರ್. ಇದು ಕೂಡ ಬಹು ಆಯ್ಕೆಯ ಪ್ರಶ್ನೆ ಇದೆ. ಆಪ್ಷನ್ ಬಿ ನಲ್ಲಿ ನಮಗೆ ಉತ್ತರ ಕಂಡು ಬರ್ತಾ ಇದೆ, 10 ಸೆಂಟಿಮೀಟರ್. ಇನ್ನು ಪ್ರಶ್ನೆ ಸಂಖ್ಯೆ 4ಕ್ಕೆ ಹೋಗೋಣ. ಇಲ್ಲೊಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ, ತೆಗೀರಿ ಈ ರೀತಿ ಡಯಾಗ್ರಾಮ್ ಎಲ್ಲರೂ. ಎ ಬಿ ಸಿ, ಆಮೇಲೆ ಇದು ಡಿ ಆಗಿದೆ. ಡಿ ಸಮಾಂತರ ಎ ಸಿ ಇದೆ ಚಿತ್ರದಲ್ಲಿ. ಡಿ ಸಮಾಂತರ ಎ ಸಿ. ನಿಮಗೆ 4 ಪರ್ಯಾಯಗಳನ್ನು ಕೊಟ್ಟಿದ್ದಾರೆ, ಬೇರೆ ಬೇರೆ ಪರ್ಯಾಯಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಸರಿಯಾಗಿ ಗ್ರಹಿಸಬೇಕು. ಅದರಲ್ಲಿ ಸರಿಯಾಗಿರ್ತಕ್ಕಂಥ ಪರ್ಯಾಯ ಯಾವುದು ಅದನ್ನು ಮಾತ್ರ ನಾನು ಇಲ್ಲಿ ತೊಗೊಳ್ತೀನಿ, ಪರಿಗಣಿಸ್ತೀನಿ, ನೆಕ್ಸ್ಟ್ ಕೊಡ್ರಿ. ಇಲ್ಲಿ ಬೇರೆ ಬೇರೆ ಪರ್ಯಾಯಗಳನ್ನು ಕೊಟ್ಟಿದ್ದಾರೆ. ಬಿ ಡಿ ಡಿವೈಡೆಡ್ ಬೈ ಬಿ ಎ ಬರೆದ್ರೆ, ಬಿ ಡಿ ಡಿವೈಡ್ ಬೈ ಬಿ ಎ ತೊಗೊಂಡ್ರೆ ಈ ಕಡೆ ಏನು ತೊಗೊಳ್ತೀರಿ? ಬಿ ಡಿವೈಡೆಡ್ ಬೈ, ನೋಡಿರಿ, ಬಿ ಡಿ ಡಿವೈಡೆಡ್ ಬೈ ಏನು ತೊಗೊಂಡೆ ನಾನು? ಬಿ ಎ ತೊಗೊಂಡ್ರೆ, ಬಿ ಡಿ ಡಿವೈಡೆಡ್ ಬೈ ಬಿ ಎ ತೊಗೊಂಡ್ರೆ ಬಿ ಇ ಡಿವೈಡೆಡ್ ಬೈ ಬಿ ಸಿ ತೊಗೊಳ್ಲಿಕ್ಕಾಗತ್ತೆ. ಬಿ ಇ ಡಿವೈಡೆಡ್ ಬೈ ಬಿ ಸಿ. ಆಮೇಲೆ ಇನ್ನೇನು ಉಳಿತು? ಡಿ ಇ ಡಿವೈಡೆಡ್ ಬೈ ಎ ಸಿ. ಡಿ ಇ ಡಿವೈಡೆಡ್ ಬೈ ಎ ಸಿ ತೊಗೊಳ್ಲಿಕ್ಕಾಗತ್ತಾ ಇಲ್ಲ? ಇದು ನಮಗೆ ಯಾವ ರೀತಿ ಇದೆ ಅಂತಂದರೆ, ಆಪ್ಷನ್ ಬಿ ನಲ್ಲಿ ಬಿ ಡಿ ಡಿವೈಡೆಡ್ ಬೈ ಎ ಬಿ ಈಸ್ ಈಕ್ವಲ್ ಟು ಡಿ ಇ ಡಿವೈಡೆಡ್ ಬೈ ಎ ಸಿ. ಲಾಸ್ಟ್ ಇದೆಯಲ್ಲ, ನಡುವು ಬಂದಿದೆ. ಆಮೇಲೆ ಬಿ ಇ ಡಿವೈಡೆಡ್ ಬೈ ಬಿ ಸಿ ಇದೆ. ಇದು ನಿಮ್ಗೆ ಆಪ್ಷನ್ ಬಿ ನಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ತಪ್ಪಾಗಿ ಅನುಪಾತಗಳದಾವೆ ಬೇರೆ 3. ಅವೆಲ್ಲ ಬರೀಲಿಲ್ಲ ನಾನು. ನಿಮ್ಮ ಕೆಳಗಡೆ ಬರುತ್ತೆ, ಇಲ್ಲಿ ಕ್ವಶನ್ ಬರುತ್ತಲ್ಲ, ಹಾಕ್ತೀನಿ. ಆಮೇಲೆ ಅದು ಗಮನಿಸಬೇಕು ನೀವು. ಆ 4ರಲ್ಲಿ ಯಾವ ಅನುಪಾತ ಸರಿ ಆಗ್ತದೆ ಅನ್ನೋದನ್ನು ನಾವು ಗ್ರಹಿಸಬೇಕು ಮತ್ತು ಸರಿಯಾದಂತಹ ಆಯ್ಕೆಯನ್ನು ಮಾಡಬೇಕಾಗ್ತದೆ. ಇನ್ನು ಇನ್ನೊಂದು ಪ್ರಶ್ನೆ, 5ನೇ ಪ್ರಶ್ನೆಯನ್ನು ಗಮನಿಸಿ ಎಲ್ಲರೂ. ಕ್ವಶನ್ ನಂಬರ್ 5. ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ 5ನೇ ಒಂದು ಪ್ರಶ್ನೆಗೆ ಚಿತ್ರವನ್ನು ಕೊಡಲಾಗಿದೆ. ಈ ಚಿತ್ರದಲ್ಲಿ ಪಿ ಕ್ಯೂ ಆಮೇಲೆ ಇದು ಆರ್ ಎಸ್ ಇದೆ. ಇವೆರಡು ಎಲ್ಲಿ ಛಂದಿಸಿದಾವೆ ಅಂತಂದರೆ
ಓನಲ್ಲಿ ಸಂಧಿಸಿದವೆ. ಚಿತ್ರದಲ್ಲಿ ಪಿ ಕ್ಯೂ ಸಮಾಂತರ ಆರ್ ಎಸ್. ಪಿ ಕ್ಯೂ ಇದ್ದದ್ದು ಯಾವುದಕ್ಕೆ ಸಮಾಂತರ ಇದೆ? ಆರ್ ಎಸ್ಗೆ ಸಮಾಂತರ ಇದೆ. ಹಾಗಾದರೆ ಪಿ ಒ ಕ್ಯೂ ಎಸ್ ಒ ಆರ್, ತ್ರಿಭುಜ ಪಿ ಒ ಕ್ಯೂ ಇದೆಯಲ್ಲ, ಆಮೇಲೆ ತ್ರಿಭುಜ ಎಸ್ ಒ ಆರ್. ಪಿ ಒ ಕ್ಯೂ ಮತ್ತು ಎಸ್ ಒ ಆರ್ ಇವು ಸಮರೂಪಿ ಅಂತ ನಾವು ಸಾಧಿಸಬೇಕು. ಇದು ಹೇಗೆ ಅನ್ನೋದನ್ನು ನೋಡೋಣ. ಇವು ಸಮರೂಪಿ ಅಂತ ಸಾಧಿಸಬೇಕಾಗಿದೆ. ಭಾಳ ಸುಲಭವಾಗಿರ್ತಕ್ಕಂಥ ಲೆಕ್ಕಾಚಾರ ಇದೆ, ಗಮನ ಕೊಡಿ. ಪಿ ಕ್ಯೂ ಇದ್ದದ್ದು ಯಾವುದಕ್ಕೆ ಸಮಾಂತರ ಇದೆ? ಆರ್ ಎಸ್ಗೆ ಸಮಾಂತರ ಇದೆ. ಇಲ್ಲಿ ನಾವು ಕೋನ ನಿರ್ಧಾರಕ ಗುಣದ ಪ್ರಕಾರ ಈ ಪಿ ಒ ಕ್ಯೂ ಇದ್ದದ್ದು ಎಸ್ ಒ ಆರ್ಗೆ ಏನಾಗಿದೆ? ಸಮರೂಪಿ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿರಿ, ಮೊದಲನೇ ಕಾರಣ ಈ ಕೋನ ಪಿನಲ್ಲಿ ಉಂಟಾಗಿರೋದು ಮತ್ತು ಇಲ್ಲಿ ಎಸ್ನಲ್ಲಿ ಉಂಟಾಗಿರೋದು ಎರಡು ಏನಾಗಿರಬೇಕು? ಒಂದೇ ಆಗಿರಬೇಕು. ಕಾರಣ ಪರ್ಯಾಯ ಕೋನಗಳು. ಅದೇ ರೀತಿ ಈ ಕ್ಯೂನಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಮತ್ತು ಈ ಆರ್ನಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎರಡು ಏನಾಗಬೇಕು? ಸಮ ಆಗಿರಬೇಕು. ಮತ್ತು ಇವೆರಡು ಏನಾಗ್ತಾವೆ ನಿಮಗೆ? ಶೃಂಗಾತ್ಮಕ ಕೋನಗಳು. ಕೋನ ನಿರ್ಧಾರಕ ಗುಣದ ಅನ್ವಯ. ನಾನು ಹೇಳೋದನ್ನು ಕೇಳಿಸ್ಕೊಳ್ತಾ ಇದ್ದೀರಾ ಹಿಂದ್ಕುಂತವರು? ಕೋನ ನಿರ್ಧಾರಕ ಗುಣದ ಅನ್ವಯ ಏನಾಗತ್ತಾ? ತ್ರಿಭುಜ ಪಿ ಒ ಕ್ಯೂ ಇದ್ದದ್ದು ತ್ರಿಭುಜ ಎಸ್ ಒ ಆರ್ಗೆ ಸಮರೂಪಿ ಆಗಿರೋದು ನಮಗೆ ಕಂಡು ಬರ್ತದೆ. ಅದನ್ನೇ ಏನು ಚರ್ಚೆ ಮಾಡಿದ್ನಲ್ಲ ಅದನ್ನೇ ಬರಿತಾ ಇದ್ದೀನಿ, ತಾವು ಕೂಡ ನನ್ನ ಜೊತೆ ಬರಿತಾ ಸಾಗಿ. ತ್ರಿಭುಜ ಪಿ ಒ ಕ್ಯೂ ಮತ್ತು ತ್ರಿಭುಜ ಪಿ ಒ ಕ್ಯೂ ಬರಿಬೇಕಿಷ್ಟು, ಮತ್ತು ತ್ರಿಭುಜ ಎಸ್ ಒ ಆರ್ಗಳಲ್ಲಿ ಈ ಸಾಮ್ಯತೆಗಳನ್ನು ಗುರುತಿಸಿ ಬರಿತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಕೋನ ಕ್ಯೂ ಪಿ ಒ ಈಕ್ವಲ್ ಟು ಕೋನ್ ಆರ್ ಎಸ್ ಒ, ಆರ್ ಒ ಎಸ್ ಅಲ್ಲ, ಆರ್ ಎಸ್ ಒ. ಆಮೇಲೆ ಎರಡನೇ ಕೋನ್ ಪಿ ಕ್ಯೂ ಒ ಈಸ್ ಈಕ್ವಲ್ ಟು ಕೋನ್ ಎಸ್ ಆರ್ ಒ, ಕೋನ್ ಎಸ್ ಆರ್ ಒ. ಇನ್ನು ಕೋನ್ ಒ ಈಕ್ವಲ್ ಟು ಕೋನ್ ಒ. ಇಲ್ಲ, ಪೂರ್ಣ ಬರೀರಿ ಅದನ್ನು ಕೋನ. ಆದ್ದರಿಂದ ಕೋನ ನಿರ್ಧಾರಕ ಗುಣದಂತೆ ತ್ರಿಭುಜ ಪಿ ಒ ಕ್ಯೂ ಸಮರೂಪಿ ತ್ರಿಭುಜ ಎಸ್ ಒ ಆರ್. ತ್ರಿಭುಜ ಪಿ ಒ ಕ್ಯೂ ಸಮರೂಪಿ ತ್ರಿಭುಜ ಎಸ್ ಒ ಆರ್ ಅಂತಕ್ಕಂತಹ ತೀರ್ಮಾನ ನಮ್ಮದಾಗತ್ತೆ. ಅರ್ಥ ಆಯ್ತಾ? ಎಲ್ರಿಗೂ ಸರಿಯಾಗಿದ್ದು ಸಮಸ್ಯೆ? ಏನಾದರೂ ಡೌಟ್ ಇದೆಯೋ? ಇಲ್ಲಲ್ಲ? ಮುಂದಿನ ಒಂದು ಪ್ರಶ್ನೆ, ಇದು ಪೈಥಾಗೋರಸ್ನ ಪ್ರಮೇಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಶ್ನೆ ಇದೆ. ಪ್ರಶ್ನೆ ಏನಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ, ಜೊತೆಗೆ ಡ್ರಾ ಮಾಡ್ತಾ ಇದ್ದೀನಿ ಡೈಗ್ರಾಮನ್ನು. ನೀವು ಕೂಡ ನನ್ನ ಜೊತೆ ಈ ಚರ್ಚೆಯಲ್ಲಿ ಪಾಲ್ಗೊಳ್ತಾ ಡೈಗ್ರಾಮನ್ನು ಹಾಕಬೇಕು. ಎರಡು ಕಂಬಗಳದಾವೆ. ಒಂದ್ರದ್ದು ಎತ್ತರ ಎಷ್ಟೈತೆ ಅಂದ್ರೆ 6 ಮೀಟರ್ ಅದ, ಮತ್ತು ಇನ್ನೊಂದ್ರದ್ದು 11 ಮೀಟರ್ ಅದ. ಒಂದು ಕಂಬದ ಎತ್ತರ ಎಷ್ಟದ? 6 ಮೀಟ್ರ್ ಇದೆ. ಒಂದರ ಡೈಗ್ರಾಮ್ ತೆಗೆದು ಹಿಂಗೆ ಒಂದು ಲೈನ್ ಎಳೆಯೋದು ಅಷ್ಟೇ, ವರ್ಟಿಕಲಿ ಲಂಬವಾಗಿ ಒಂದು ಲೈನ್ ಎಳೆಯೋದು. ಮತ್ತು ಇದಕ್ಕೆ ಹೆಸರು ಕೊಡೋದು ಏನಂತ? ಎ ಬಿ ಅಂತ ಹೆಸರು ಕೊಡ್ರಿ. ಬೇಡಪ್ಪ ಅಂದರೆ ಪಿ ಕ್ಯೂ ಕೊಡ್ರಿ. ಮತ್ತು ಕಲ್ಲಪ್ಪ ಮಲ್ಲಪ್ಪ ಕೊಡಲ್ಲ, ನಿಮಗೆ ಇಷ್ಟವಾದ ಹೆಸರು ಕೊಡೋಂಗಿಲ್ಲ. ನಮ್ದು ಇಂಗ್ಲೀಷ್ ಅಲ್ಫಾಬೆಟ್ಸ್ನಾಗಿನ 26 ಯಾವ ಬೇಕಾದ ಕೊಡ್ರಿ, ಅಕ್ಸೆಪ್ಟ್ ಮಾಡ್ಕೋತೀವಿ ನಾವು, ಹೌದಾ? ಆಮೇಲೆ ಇದ್ರ ಪಕ್ಕಕ್ಕೆ ಇನ್ನೊಂದು ಕಂಬ ತೆಗಿಬೇಕು. ಇನ್ನೊಂದು ಕಂಬ, ಒಂದು ಕಂಬದ ಬಾಜುಕ್ಕೆ ಇನ್ನೊಂದು ಕಂಬ ಅಂದರೆ ಹಿಂಗೆ ಓರೆ ಆಗಿ ಆಯ್ತಂತ ಭಾವಿಸ್ಕೋಬೇಡ್ರಿ, ನೇರವಾಗೇನೆ ಇರುತ್ತೆ. ಇದಕ್ಕೊಂದು ಹೆಸರು ಕೊಡ್ರಿ, ಸಿ ಡಿ ಅಂತ ಹೆಸರು ಕೊಡ್ರಿ. 6 ಮೀಟರ್ ಮತ್ತು 11 ಮೀಟರ್ ಅಂತ ನಾವು, ಅಂದರೆ ಸಿ ಡಿ ಎಷ್ಟೈತೆ ನಮ್ಗೆ? 11 ಮೀಟರ್ ಇದೆ. ಎರಡು ಕಂಬಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿವೆ. ಆ ಕಂಬಗಳ ಪಾದಗಳ ನಡುವಿನ ಅಂತರ 12 ಸೆಂಟಿಮೀಟರ್ ಇದೆ. ಅಂದರೆ ಬಿ ಡಿ ಎಷ್ಟಿದೆ? 12 ಸೆಂಟಿಮೀಟರ್ ಇದೆ. ಪಾದಗಳ ನಡುವಿನ ಅಂತರ ಎಷ್ಟಿದೆ? 12 ಸೆಂಟಿಮೀಟರ್ ಇದೆ. ಅವುಗಳ ತುದಿಗಳ ನಡುವಿನ ದೂರವೇನು ಕೇಳ್ತಾನೆ. ಅಂದರೆ ಈ ಎ ಸಿಯನ್ನು ನಾವು ಏನು ಮಾಡಬೇಕಾಗಿದೆ? ಕಂಡುಹಿಡಿಬೇಕಾಗಿದೆ. ಭಾಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಇದು. ನಿಮ್ಮ ಪಠ್ಯಪುಸ್ತಕದಲ್ಲಿಯ ಒಂದು ಪ್ರಶ್ನೆನೇ ಆಗಿದೆ. ಈಗ ನೋಡಿರಿ, ಒಂದು ಲಂಬಕೋನ ತ್ರಿಭುಜವನ್ನು ನಾವು ರೆಡಿ ಮಾಡ್ಕೋಬೇಕು. ಅದಕ್ಕೆ ಇಲ್ಲೊಂದು ಲಂಬ ಹೇಳಿರಿ, ಎ ಇ ಲಂಬ ಡಿ ಸಿ ರಚಿಸಿ. ಎ ಇ ಲಂಬ ಡಿ ಸಿ ರಚಿಸಿ. ಇಷ್ಟು ರಚನೆ ಮಾಡೋದ್ರಿಂದ ನಮಗೆ ಎ ಇದ ಉದ್ದ ಗೊತ್ತಾಗ್ತದೆ ನೋಡಿರಿ. ಎ ಇ ಯಾವುದಕ್ಕೆ ಸಮ ಆಗಬೇಕು? ಬಿ ಡಿಗೆ ಸಮ ಆಗಬೇಕು, 12 ಸೆಂಟಿಮೀಟರ್. ಹೌದು.
ಮತ್ತಿನ್ನು ಇದು ಟೋಟಲ್ 11 ಸೆಂಟಿಮೀಟ್ರ್ ಐತಿ. ಎಲ್ಲಿಂದ? ಪಾದದಿಂದ 11 ಸೆಂಟಿಮೀಟ್ರ್ ಐತಿ. 12 ಐತಿ, 12 ಮೀಟ್ರ್, 11 ಮೀಟ್ರ್ ಐತಿಲ್ಲ ಟೈಪಿಂಗ್ದ. ಎ ಈಕ್ವಲ್ ಟು ಬಿ ಡಿ 12 ಕರೆಕ್ಟ್ ಐತಿಲ್ಲ? ಏನು? ಹಾಂ ಸಾರಿ ಇದು ಸೆಂಟಿಮೀಟ್ರ್ ಇಲ್ಲ, ಇದು ಮೀಟರ್ದಾಗ ಐತಿ. ನೀವು ಹೇಳೋದು ಕರೆಕ್ಟ್, ಮೀಟರ್ದಾಗ ಐತಿ. ಸರಿನಾ? ಈಗ ನನಗೆ ಇದು 12 ಮೀಟ್ರ್ ಆಯ್ತಾ ಎ. ಇನ್ನು ಸಿ ಕಂಡುಹಿಡಿಯೋ ಪ್ರಯತ್ನ ಮಾಡ್ತೀನಿ ನಾನು. ಸಿ ಅಂದರೆ ಹೆಂಗೆ ತೆಗಿತೀರಿ ಇದು? ಈಗ ನೋಡ್ರಿ, ಅಪೋಸಿಟ್ ಎ ಬಿ ಆರ್ ಐತೆ ಅಂದ್ರೆ ಇದು ಆರ್ ಆಯ್ತಾ? ಈ ಡಿ ಎಷ್ಟು ಆಗ್ಬೇಕು? ಆರ್ ಆಗ್ಬೇಕು. ಡೈರೆಕ್ಟ್ ಸಿ ಈಕ್ವಲ್ ಟು ಸಿ ಡಿದೊಳಗೆ ಏನು ಕಳೆಯವ್ರ? ಡಿ ಕಳಿಬೇಕು. ಇದು ಯಾರಿಗೆ ಅರ್ಥ ಆಗಲಿಲ್ಲ ನೋಡ್ರಿ, ಸರಿಯಾಗಿ ನೋಡ್ರಿ, ಏನಾರ ತಿಳಿಲ್ಲ ಅಂದ್ರೆ ಕೇಳ್ರಿ. ಸಿ ಡಿ ಒಳಗೆ ಏನು ಕಳಿಬೇಕು? ಡಿ ಇಯನ್ನು ಕಳಿಬೇಕು. ಆವಾಗ ಏನು ಸಿಗ್ತದೆ ನಿಮ್ಗೆ? ಸಿ ಸಿಗ್ತದೆ. ಅಂದ್ರೆ 11ರೊಳಗೆ ಎಷ್ಟು ಕಳಿಬೇಕು? 6 ಕಳಿಬೇಕು. 11ರೊಳಗೆ 6 ಕಳೆದ್ರೆ ಎಷ್ಟು ಉಳಿತು? ಇಲ್ಲೇ ಮಾಡಿಬಿಡೋಣ ನೋಡ್ರಿ. 11 - 6 ಅಂದರೆ ಎಷ್ಟು? 5 ಮೀಟ್ರ್. ಅಂದರೆ ಇದು 5 ಮೀಟ್ರ್ ಆಗ್ತಾ ಇಲ್ಲ? ಇನ್ನು ಪೈಥಾಗೋರಸ್ ಪ್ರಮೇಯ ಹಚ್ಚುದಾ? ತ್ರಿಭುಜ ಎ ಇ ಸಿನಲ್ಲಿ ಕೋನ್ ಇ ಈಕ್ವಲ್ ಟು ಎಷ್ಟು? 90 ಡಿಗ್ರಿ ಇದೆ. ಕೋನ್ ಇ ಈಕ್ವಲ್ ಟು 90 ಡಿಗ್ರಿ ಇದೆ. ಹೀಗಾಗಿ ವಿಕರ್ಣದ ಮೇಲಿನ ವರ್ಗ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳು ಅಂದರೆ ಎ ಇ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ಗೆ ಸರಿ ಹೋಗಬೇಕು. ಹೌದಾ? ಎ ಇ ಎಷ್ಟಿದೆ? 12 ಇದೆ. ಸಿ ಎಷ್ಟಿದೆ? 5 ಇದೆ. ಸಿ 5 ಇದೆ. 12ರ ವರ್ಗ 144, 5ರ ವರ್ಗ 25, 169 ಆತಿಲ್ಲ ಇದು? ಸರಿ ಐತಿಲ್ಲ ನೋಡ್ರಿ, ನಾ ಕೂಡಿಸಿದ್ದು. ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು 169 ಅಂದರೆ ಎ ಸಿ ಈಕ್ವಲ್ ಟು ಎಷ್ಟು ಬರೀತೀರಿ? ವರ್ಗಮೂಲ 169 ಅಂದರೆ ಎಷ್ಟು ಬಂತು? 13 ಮೀಟರ್. ಏನು? ತುದಿಗಳ ನಡುವಿನ ದೂರ, ಕಂಬಗಳ ತುದಿಗಳ ನಡುವಿನ ದೂರ ಎಷ್ಟಾಯಿತು? 13 ಮೀಟರ್ ಅಂತ ನಮಗೆ ತಿಳಿದು ಬರುತ್ತೆ. ನೋಡಿ, ಮುಂದಿನ ಪ್ರಶ್ನೆ ಸಂಖ್ಯೆ 7. ಪ್ರಶ್ನೆ ಸಂಖ್ಯೆ 7. ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಇದೆ. ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್, ಇದು ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ, ಈಗ ನಿಮಗೆ ಇದನ್ನು ಎ ಬಿ ಸಿ ಅಂದ್ಕೊಳ್ಳೋಣ. ಆಮೇಲೆ ಇನ್ನೊಂದು ತ್ರಿಭುಜ ಇದನ್ನು ಡಿ ಇ ಎಫ್ ಅಂತ ಅಂದ್ಕೊಳ್ಳೋಣ. ಇವೆರಡೂ ಒಂದಕ್ಕೊಂದು ಸಮರೂಪಿ ಆಗಿವೆ. ಮೊದಲನೇ ತ್ರಿಭುಜದ ವಿಸ್ತೀರ್ಣ ಎಷ್ಟಿದೆ ಅಂದರೆ 64 ಚದರ ಸೆಂಟಿಮೀಟರ್ ಇದೆ. ಇದರ ವಿಸ್ತೀರ್ಣ ಎಷ್ಟಿದೆ? 64 ಚದರ ಸೆಂಟಿಮೀಟರ್ ಇದೆ. ಎರಡನೇ ತ್ರಿಭುಜದ ವಿಸ್ತೀರ್ಣ 121 ಚದರ ಸೆಂಟಿಮೀಟರ್ ಇದೆ. ಈ ಎರಡನೇ ತ್ರಿಭುಜದ ವಿಸ್ತೀರ್ಣ 121 ಚದರ ಸೆಂಟಿಮೀಟರ್ ಇದೆ. ಇ ಎಫ್ 15.4 ಇದೆ. ಇ ಎಫ್ನ ಉದ್ದ 15.4 ಸೆಂಟಿಮೀಟರ್. ಇ ಎಫ್ 15.4 ಸೆಂಟಿಮೀಟರ್ ಆದರೆ ಬಿ ಸಿಯನ್ನು ಕಂಡುಹಿಡಿಯಬೇಕಾಗಿದೆ. ಯಾವ ಸಂಬಂಧವನ್ನು ಅನ್ವಯಿಸ್ಕೋಬೇಕನ್ನೋದು ಅರ್ಥ ಆಗಿರಬೇಕಲ್ಲ. ನೀನು ಬರಿತಾ ಇದೆಯಮ್ಮ, ಏನು ಮಾಡ್ತಾ ಇದ್ದೀನಿ ನೀನು? ಅಪ್ ಟು ಡೇಟ್ ಬರ್ದೆಯಾ? ಇಲ್ಲಿ ತನಕ ಹೇಳಿದ್ದ? ಓಕೆ. ಪ್ರಮೇಯ ಎಷ್ಟರ ಪ್ರಕಾರ? 3ರ ಪ್ರಕಾರ. ಪ್ರಮೇಯ 3ರ ಪ್ರಕಾರ. ಪ್ರಮೇಯ 3ರಂತೆ ಏನು ಬರ್ಲಿಕ್ಕಾಗತ್ತಾ? ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್. ಇದು ನೋಡ್ರಿ, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮಾನುಪಾತದಲ್ಲಿರುತ್ತದೆ. ಇಲ್ಲಿ ಬಿ ಸಿ ತೊಗೊಂಡ್ರೆ ಆ ಕಡೆ ಯಾವ್ದು ತೊಗೋಬೇಕು? ಇ ಎಫ್ ತೊಗೋಬೇಕು. ಅದಕ್ಕೆ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಇಟ್ಟು ಪೂರ್ತಿ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಇಡ್ರಿ. ಬಿ ಸಿಗೆ ಅನುರೂಪವಾಗಿರ್ತಕ್ಕಂಥ ಬಾಹು ಯಾವುದಾಗ್ತದ? ಇ ಎಫ್ ಆಗ್ತದೆ. ಅವುಗಳನ್ನೇ ಯಾಕೆ ತೊಗೋಬೇಕು? ಬಿ ಸಿಯನ್ನು ಕೇಳಿದ್ದಾರೆ, ಇ ಎಫ್ ದತ್ತಾಂಶವನ್ನು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅದೇ ಸಂಯೋಜನೆಯನ್ನು ತಗೋಬೇಕು. ಇನ್ನು ವಿಸ್ತೀರ್ಣ ಎ ಬಿ ಸಿ 64 ಇದೆ, ಐತಾ ಇಲ್ಲ? ಡಿ ಇ ಎಫ್ ಎಷ್ಟಿದೆ ನೋಡಿ? 121 ಇದೆ. ತುಂಬ್ರಿ ಅದನ್ನು. ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್. ಬಿ ಸಿ ಗೊತ್ತಿಲ್ಲಲ್ಲ, ಇ ಎಫ್ ಎಷ್ಟಿದೆ? 15.4 ಇದೆ. ಬ್ರಾಕೆಟ್ ಸ್ಕ್ವೇರ್ ಇಟ್. ಸ್ಕ್ವೇರ್ ಈ ಕಡೆ ಬಂದರೆ ಸ್ಕ್ವೇರ್ ರೂಟ್ ಆಗ್ತದೆ. ಇಷ್ಟು ಮನಸ್ಸಿನಲ್ಲಿ ಆಗತ್ತಲ್ಲ.
ಅಂದರೆ ಬಿ ಸಿ ಡಿವೈಡೆಡ್ ಬೈ 15.4 ಈಕ್ವಲ್ ಟು ಏನು ಬರಲಿಕ್ಕೆ ಸಾಧ್ಯ ಆಗ್ತದೆ? 64ರ ವರ್ಗಮೂಲ 8, 121ರ ವರ್ಗಮೂಲ ಎಷ್ಟು? 11. ಹೊರೆ ಗುಣಾಕಾರ ಮಾಡಿದರೆ ಬಿ ಸಿ ಇಂಟು 11 ಈಕ್ವಲ್ ಟು 8 ಗುಂಡ್ಲೆ 15 ಪಾಯಿಂಟ್ ಎಷ್ಟಾಗತ್ತೆ? 4 ಆಗುತ್ತೆ. ಇನ್ಮೇಲೆ ಬಿ ಸಿಗೆ ಬಿಡಿಸ್ಕೊಂಬಿಡಿ, ಪರಿಹಾರ ಸಿಗುತ್ತೆ ನಿಮಗೆ. 8 ಇಂಟು 15.4 ಡಿವೈಡೆಡ್ ಬೈ 11. 11ರಿಂದ 154 ಭಾಗ ಹೋಗ್ತದೆ ನೋಡಿರಿ. ನಿಮ್ಗೆ 11 ಮಗ್ಗಿ ಬರಬೇಕು. 11 15 ಐತಿ, 4 ಉಳಿತು, 4.4 ಅಂದರೆ 0.4 ತೊಗೋರಿ. 11 4 44. 8ರಿಂದ ಗುಣಾಕಾರ ಮಾಡ್ಕೊರಿ, 1.4. ಬಿ ಸಿಯ ಉತ್ತರ ಸಿಗುತ್ತೆ ನಿಮಗೆ. ಎಷ್ಟು? 11.2 ಏನಿದು? ಸೆಂಟಿಮೀಟರ್ ಅಲ್ಲ? ಸರಿ, 11.2 ಸೆಂಟಿಮೀಟರ್. ಪ್ರಶ್ನೆ ಸಂಖ್ಯೆ 8 ಏನಿದೆ ಅನ್ನೋದನ್ನು ನೋಡಿ. ಪ್ರಶ್ನೆ ಸಂಖ್ಯೆ 8 ಇದು ಪಠ್ಯಪುಸ್ತಕದಲ್ಲಿಯ ಪ್ರಶ್ನೆನೇ ಇದೆ. ಒಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ, ಅದನ್ನ ಹಾಕ್ರಿ ಎಲ್ಲರೂ. ಈ ರೀತಿಯಾಗಿ ನಿಮಗೊಂದು ಡಯಾಗ್ರಾಮನ್ನು ಕೊಡಲಾಗಿದೆ. ನೋಡ್ರಿ, ಇದು ಎ ಆಗಿದೆ, ಎ ಬಿ ಸಿ, ಆಮೇಲೆ ಇದು ಡಿ ಆಗಿದೆ, ಆಮೇಲೆ ಎಮ್ ಎಲ್ ಎನ್. ಇಲ್ಲಿ ಎಲ್ ಎಮ್ ಸಮಾಂತರ ಸಿ ಬಿ ಇದೆ, ಎಲ್ ಎಮ್ ಸಮಾಂತರ ಸಿ ಬಿ, ಆಮೇಲೆ ಎಲ್ ಎನ್ ಸಮಾಂತರ ಸಿ ಡಿ ಇದೆ, ಎಲ್ ಎನ್ ಸಮಾಂತರ ಸಿ ಡಿ ಇದೆ. ಇದನ್ನು ಗಮನಿಸ್ಬೇಕು ನೀವು. ಇದು ಕೂಡ ತೆಲ್ಸನ ಪ್ರಮೇಯವನ್ನು ಆಧರಿಸಿರ್ತಕ್ಕಂಥ ಒಂದು ಪ್ರಶ್ನೆ. ನಮಗೆ ಸಾಧಿಸಬೇಕಾಗಿರೋದು ಏನಂದರೆ ಎ ಎಮ್ ಅಪಾನ್ ಎ ಬಿ, ಎ ಎಮ್ ಡಿವೈಡೆಡ್ ಬೈ ಎ ಬಿ ಈಸ್ ಈಕ್ವಲ್ ಟು ಎ ಎನ್ ಡಿವೈಡೆಡ್ ಬೈ ಎ ಡಿ ಅಂತ ಸಾಧಿಸಬೇಕು. ಇದು ಹೇಗೆ ಬರುತ್ತೆ ಅನ್ನೋದು ನೋಡೋಣ. ಸಾಧಿಸಬೇಕಾಗಿರೋದು ಇಷ್ಟು. ಈ ಚಿತ್ರವನ್ನು ಕೊಟ್ಟಿದ್ದಾರೆ, 2 ನಿಬಂಧನೆಗಳನ್ನು ಕೊಟ್ಟಿದ್ದಾರೆ ಸಮಾಂತರದ್ದು. ಆಮೇಲೆ ಇಷ್ಟನ್ನು ನಾವು ಸಾಧಿಸಬೇಕು. ಇದು ಕೂಡ ಸುಲಭವಾಗಿರ್ತಕ್ಕಂಥ ಮತ್ತು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆನೇ, ತೇಲ್ಸನ ಪ್ರಮೇಯದ ಸರಳ ಅನ್ವಯ ಅಷ್ಟೇ. ಈಗ ನಾವು ಒಂದೊಂದೇ ತ್ರಿಭುಜವನ್ನು ತೊಗೊಳ್ಳೋಣ. ಈಗ ಮೊದಲಿಗೆ ಏನು ತೊಗೊಳ್ಳೋಣ? ಈ ಭಾಗ ಇದೆಯಲ್ಲ, ಈ ಕಡೆ ಕಾಣಿಸ್ತಾ ಇದೆಯಲ್ಲ, ಎ ಬಿ ಸಿ ತ್ರಿಭುಜದೊಳಗೆ, ತ್ರಿಭುಜ ಎ ಬಿ ಸಿಯಲ್ಲಿ ಬರಿಬೇಕೆಲ್ಲರೂ. ತ್ರಿಭುಜ ಎ ಬಿ ಸಿನಲ್ಲಿ ಈ ಎಲ್ ಎಮ್ ಇದೆಯಲ್ಲ, ಎಲ್ ಎಮ್ ಸಮಾಂತರ ಸಿ ಬಿ, ಎಲ್ ಎಮ್ ಸಮಾಂತರ ಸಿ ಬಿ ಅಥವಾ ಬಿ ಸಿ ಬರ್ಕೊಳ್ರಿ. ಈ ಸಂಬಂಧವನ್ನು ಬಳಸೋಣ. ಇಲ್ಲಿ ತೇಲ್ಸನ ಪ್ರಮೇಯದ ಪ್ರಕಾರ ಎ ಎಮ್ ಡಿವೈಡೆಡ್ ಬೈ ಎ ಬಿ ಇದು ಬೇಕಾಗೈತೆ ನೋಡ್ರಿ ನಮಗೆ. ಅದಕ್ಕೆ ಆ ರೀತಿಯೇ ಸಂಯೋಜನೆ ತೊಗೋಬೇಕು ನಾವು. ಆ್ಯಕ್ಚುಯಲ್ ಮೂಲವಾಗಿ ಹೆಂಗೆ ಹೇಳ್ತೀವಿ ಅದನ್ನ ಎ ಎಮ್ ಅಪಾನ್ ಎಮ್ ಬಿ ಹೇಳ್ತೀವಿ, ಈಕ್ವಲ್ ಟು ಎ ಎಲ್ ಡಿವೈಡೆಡ್ ಬೈ ಎಲ್ ಸಿ ಹೇಳ್ತೀವಿ. ಅದನ್ನು ಹಂಗೆ ತೊಗೊಳಂಗಿಲ್ಲ. ನಮಗೇನು ಸಾಧಿಸಬೇಕಾಗಿದೆ, ಸಂಯೋಜನೆ ಯಾವ ರೀತಿ ಇದೆ ಅದನ್ನು ನಾವೆಲ್ಲ ಚೆನ್ನಾಗಿ ಗ್ರಹಿಸಿ ಅನುಪಾತವನ್ನು ತೊಗೋಬೇಕು. ಏನು ತೊಗೊಳ್ಳೋಣ? ಇನ್ನೊಂದು ಸಲ ಹೇಳ್ರಿ. ಎ ಎಮ್ ಡಿವೈಡೆಡ್ ಬೈ ಎ ಬಿ ಈ ಕಡೆ ತೊಗೊಂಡ್ರಿ. ಇನ್ನೇನು ತೊಗೊಳ್ಳೋ? ಎ ಎಲ್ ಡಿವೈಡೆಡ್ ಬೈ ಎ ಸಿ, ಎ ಎಲ್ ಅಪಾನ್ ಎ ಸಿ. ಅರ್ಥ ಆಯಿತು? ಇದಕ್ಕೆ ಸಮೀಕರಣ 1 ಅನ್ರಿ. ಇನ್ನು ಎರಡನೇ ತ್ರಿಭುಜ ಯಾವುದದು? ಎ ಡಿ ಸಿ. ತ್ರಿಭುಜ ಎ ಡಿ ಸಿನಲ್ಲಿ ಎಲ್ ಎನ್ ಸಮಾಂತರ ಸಿ ಡಿ, ಐತೆ. ಅಂದರೆ ಎ ಎಲ್ ಡಿವೈಡೆಡ್ ಬೈ ಎ ಸಿ. ನೋಡ್ರಿ, ಬಲಭಾಗದಾಗ ಬರಿತೀನಿ ನಾನು. ಎ ಎಲ್ ಡಿವೈಡೆಡ್ ಬೈ ಎ ಸಿ ಬಲಕ್ಕೆ ತಗೊಳ್ಳೋಣ. ಎ ಎಲ್ ಡಿವೈಡೆಡ್ ಬೈ ಎ ಸಿ ಎದಕ್ಕೆ ಸಮ ಇರಬೇಕು? ಎ ಎನ್ ಡಿವೈಡೆಡ್ ಬೈ ಎ ಡಿ. ಇದಕ್ಕೆ ಸಮೀಕರಣ 2 ಅಂತೆ. ಈಗ ಇವೆರಡನ್ನು ಹೋಲಿಸ್ಕೊಡ್ರಿ. ಬಲಭಾಗದಾಗ ನೋಡ್ರಿ, ಇಲ್ಲಿ ಸೇಮ್ ಐತಿ ನೋಡ್ರಿ, ಇಲ್ಲಿ ಇದ್ದಿದ್ದ ಇಲ್ಲೇ ಐತಿ. ಅದಕ್ಕೆ 1 ಮತ್ತು 2ರಿಂದ ಏನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಎ ಎಮ್ ಡಿವೈಡೆಡ್ ಬೈ ಎ ಬಿ ಯು
ಯಾವುದಕ್ಕೆ ಸಮನಾಗಿದೆ ಅಂದರೆ AN ಡಿವೈಡೆಡ್ ಬೈ AD ಇದಕ್ಕೆ ಸಮನಾಗಿದೆ. ಸೊ ಇಷ್ಟೆಲ್ಲ ನಾವು ಸಾಧಿಸಬೇಕಾಗಿರೋದು. ಸೊ ಇಷ್ಟಾದರೆ ನಿಮಗೆ ಪ್ರಶ್ನೆ ಸಂಖ್ಯೆ 8 ಪೂರ್ಣ ಆಯಿತು. ಇನ್ಮೇಲೆ ಪ್ರಮೇಯಗಳಿವೆ 2. ನೋಡ್ರಿ ಎಲ್ಲರೂ ವರ್ಕ್ಶೀಟ್ 4ರಲ್ಲಿ ಪ್ರಶ್ನೆ ಸಂಖ್ಯೆ ಎಷ್ಟಂದ್ರಿ 9 ಪ್ರಮೇಯ ಇದೆ. ಪ್ರಶ್ನೆ ಸಂಖ್ಯೆ 9 ಇಲ್ಲಿ ಪ್ರಮೇಯ ಏನಿದೆ ಅಂತಂದರೆ 2 ತ್ರಿಭುಜಗಳು ಸಮಕೋನೀಯಗಳಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಎಂದು ಸಾಧಿಸಿ. ಈ ಹೇಳಿಕೆಯನ್ನೆಲ್ಲರೂ ಬರೆದಿ. 2 ತ್ರಿಭುಜಗಳು ಸಮಕೋನೀಯಗಳಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಎಂದು ಸಾಧಿಸಿ ಅಂತ ಇದೆ. ಇದು ಕೂಡ ನಿಮಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಮೇಯ. ಇದನ್ನು ನಾವು ಕೋನ ನಿರ್ಧಾರಕ ಗುಣನು ಅಂತ ಕರಿತೀವಿ. ಸಮಾನುಪಾತದಾಗಿರಬೇಕಾದ್ರೆ ಬಾಹುಗಳು ಸಮಾನುಪಾತದಾಗಿದ್ರೆ ಕೋನಗಳ ಸಮ ಅದು, ಬಾಹುಗಳ ಅನುಪಾತದಾಗದ ಅಂದ್ರೆ ತ್ರಿಭುಜಗಳು 2 ಏನಾಗಿರಬೇಕು ಸಮರೂಪಿ ಆಗಿರಬೇಕು. ಆ ಮೂಲಕ ತ್ರಿಭುಜಗಳು ಏನಾಗಿರ್ತವೆ ಸಮರೂಪಿ ಆಗಿರ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಾಗ ನೀವು ಚಿತ್ರವನ್ನು ಏನು ನೆನ್ಪಿಟ್ಕೋಬೇಕು ನೋಡಿರಿ. ದತ್ತಾಂಶವನ್ನು ಬರೆಯೋಣ. ಮೊದಲಿಗೆ ಈ 2 ಚಿತ್ರಗಳನ್ನು ಹಾಕ್ಕೊಳ್ಳಿ. ಇದನ್ನು ABC ತ್ರಿಭುಜ ಅನ್ನೋಣ. ಆಮೇಲೆ ಇನ್ನೊಂದು ತ್ರಿಭುಜ ಏನು ತೊಗೊಳ್ಳೋಣ ಅಂತಂದರೆ DEF ತೊಗೊಳ್ಳೋಣ. ಇದು ತ್ರಿಭುಜ DEF. ಇವೆರಡೂ ತ್ರಿಭುಜಗಳು ಎಂತಹ ತ್ರಿಭುಜಗಳು ಅಂತಂದರೆ ಸಮಕೋನೀಯ ತ್ರಿಭುಜಗಳು. ತ್ರಿಭುಜ ABC ಮತ್ತು ತ್ರಿಭುಜ DEF ಎಂತಹವು ಅಂತಂದರೆ ಸಮಕೋನೀಯರೇ. ಅದನ್ನೇ ನಾನು ದತ್ತಾಂಶದಲ್ಲಿ ಬರಿತಾ ಇದ್ದೀನಿ. ದತ್ತ ಏನು ಬರಿಬೇಕು ಅಂತಂದರೆ ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಕೋನ A ಇದ್ದದ್ದು ಯಾವುದಕ್ಕೆ ಸಮ ಆಗಿರಬೇಕು ಕೋನ Dಗೆ ಸಮ ಆಗಿರಬೇಕು. ಅದನ್ನೇ ಬರೀರಿ. ಬರಿತಾ ಇದ್ದೀರಿ ನನ್ನ ಜೊತೆ? ಕೋನ BAC ಇದ್ದದ್ದು ಕೋನ EDFಗೆ ಸಮ. ಕೋನ EDF. ಹಾಗೇನೆ ಎರಡನೇ ಕೋನ ABC ಇದೆಯಲ್ಲ, ಈ ಕೋನ ABC ಇದೆಯಲ್ಲ, ಇದು ಯಾವುದಕ್ಕೆ ಸಮನಾಗಿದೆ ಕೋನ DEFಗೆ ಸಮನಾಗಿದೆ. ಕೋನ ABC = ಕೋನ DEF. ಹಾಗೇನೆ ಮೂರನೇ ಕೋನ C ಇದ್ದದ್ದು ಯಾವುದಕ್ಕೆ ಸಮನಾಗಿದೆ EFಗೆ ಸಮನಾಗಿದೆ. ಈ ಎರಡೂ ತ್ರಿಭುಜಗಳು ಸಮಕೋನೀಯಗಳಾಗಿದ್ದಾವೆ. ಇದು ನಮಗೆ ದತ್ತಾಂಶದಲ್ಲಿದೆ. 2 ತ್ರಿಭುಜಗಳು ಸಮಕೋನೀಯಗಳಾದರೆ ಅದನ್ನೇ ನಾವಿಲ್ಲಿ ಹಿಡಿದಿಟ್ಟಿದ್ದೀವಿ. ಈ 2 ತ್ರಿಭುಜಗಳು ಸಮಕೋನೀಯಗಳಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಅಂತ ಸಾಧಿಸಬೇಕಾಗಿದೆ. ಸಾಧನೀಯ ಏನು ಅಂತಂದರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಈ 2 ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ ಅಂತ ಸಾಧಿಸಬೇಕಾಗಿದೆ. ಅಂದರೆ AB ಡಿವೈಡೆಡ್ ಬೈ DE. ABಗೆ ಅನುರೂಪವಾಗಿರ್ತಕ್ಕಂಥ ಬಾಹು DE ಆಗುತ್ತೆ. AB ಡಿವೈಡೆಡ್ ಬೈ DE ಈಸ್ ಈಕ್ವಲ್ ಟು BCಗೆ ಅನುರೂಪವಾಗಿರ್ತಕ್ಕಂಥ ಬಾಹು ಯಾವುದು EF. BC ಡಿವೈಡೆಡ್ ಬೈ EF ಈಸ್ ಈಕ್ವಲ್ ಟು ಏನು ಸಾಧಿಸಬೇಕಾಗಿದೆ AC ಡಿವೈಡೆಡ್ ಬೈ DEF. ಇಷ್ಟು ನಮಗೆ ಸಾಧನೀಯ. ಇದನ್ನು ಸಾಧಿಸೋದಕ್ಕೋಸ್ಕರ ಒಂದಿಷ್ಟು ರಚನೆಯನ್ನು ಮಾಡ್ತಾ ಇದ್ದೀವಿ. ಸ್ವಲ್ಪ ಇದನ್ನು ಪರ್ಟಿಕ್ಯುಲರಾಗಿ ನೆನ್ಪಿಟ್ಕೋಬೇಕು. DE ಉದ್ದ ಎಷ್ಟಿದೆಯಲ್ಲ ಅಷ್ಟೇ ಉದ್ದ ಆಗೋ ಹಾಗೆ ಇಲ್ಲಿ H ಬಿಂದುವನ್ನು ಗುರುತಿಸಬೇಕು. G ಬಿಂದುವನ್ನು ಗುರುತಿಸಬೇಕು. G ತೊಗೊಂಡು ಪ್ರಾಕ್ಟೀಸ್ ಮಾಡಿದಿಲ್ಲ G. ಆಮೇಲೆ DFನಷ್ಟೇ ಉದ್ದ ಆಗುವಂಗೆ, ಈ DF ಉದ್ದ ಏನಿದೆಯಲ್ಲ ಅಷ್ಟೇ ಆಗುವ ಹಾಗೆ ಇಲ್ಲಿ ಏನು ಗುರುತಿಸಬೇಕು H ಬಿಂದುವನ್ನು ಗುರುತಿಸ್ಕೋಬೇಕು. ಅಷ್ಟೇ ಅಲ್ಲೇ ಏನೇನು ಮಾಡಬೇಕು ಸೇರಿಸ್ಬೇಕು, GH ಅನ್ನು ಸೇರಿಸ್ಬೇಕು. ನೋಡ್ರಿ DE = AG
ಮತ್ತು ಡಿ ಎಫ್ ಈಸ್ ಈಕ್ವಲ್ ಟು ಎ ಎಚ್ ಆಗುವಂತೆ ಏನು ಮಾಡಬೇಕು ಅಂತಂದರೆ ಜಿ ಮತ್ತು ಎಚ್ ಗುರುತಿಸಿ ಇನ್ನೇನು ಮಾಡಬೇಕು ಅಂತಂದರೆ ಜಿ ಎಚ್ಚನ್ನು ಸೇರಿಸಬೇಕು. ಸೇರಿಸಿ. ಸೊ ಇಷ್ಟು ಮೊದಲನೇ ಹಂತ. ಇದಾದಮೇಲೆ ನಾವು ಸಾಧನೆ ಹಂತಕ್ಕೆ ಸಾಗ್ತೀವಿ. ನೋಡಿ, ಸಾಧನೆ ಹಂತಕ್ಕೆ ಸಾಗೋಣ. ಮೊಟ್ಟ ಮೊದಲಿಗೆ ಏನು ತಗೊಳ್ಳೋಣ ಅಂತಂದರೆ ಈ ಎ ಜಿ ಎಚ್ ತ್ರಿಭುಜ ಮತ್ತು ಡಿ ಇ ಎಫ್ ತ್ರಿಭುಜಗಳನ್ನು ತಗೊಳ್ಳೋಣ. ಇವು ಎರಡೂ ಸರ್ವಸಮ ಅಂತ ಸಾಧಿಸ್ಕೊಳ್ತೀವಿ. ಅದು ಹೇಗೆ ಅನ್ನೋದನ್ನು ನೋಡೋಣ. ತ್ರಿಭುಜ ಎ ಜಿ ಎಚ್ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ನೋಡ್ರಿ, ಎ ಜಿ ಬಾಹುವಿನ ಉದ್ದ ಡಿ ಇ ಬಾಹುವಿನ ಉದ್ದ ಅಷ್ಟೇ ಇದೆ. ಹಾಗೇನೆ ನಾವು ರಚನೆ ಮಾಡ್ಕೊಂಡಿದ್ದೀವಲ್ಲ, ಎ ಜಿ ಈಸ್ ಈಕ್ವಲ್ ಟು ಏನು ಬರೀತೀರಿ? ಡಿ ಬರೀತೀರಿ, ಹೌದಾ? ಆಮೇಲೆ ಈ ಆ್ಯಂಗಲ್ ಎ ಐತಲ್ಲ, ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಡಿ. ಇವೆರಡು ಸಮಕೋನಿ ಅದಾವೆ. ಎರಡು ತ್ರಿಭುಜಗಳು ಹೆಂಗದಾವೆ ಹೇಳ್ರಿ? ಎ ಬಿ ಸಿ ಮತ್ತು ಡಿ ಎಫ್ ಸಮಕೋನಿ ಅದಾವ. ಎದಾಗಿನ ಕೋನ ಡಿಗೆ ಸಮ ಐತೆ ಅನ್ನೋದು ನಿಮ್ಗೆ ಗೊತ್ತೈತಿ. ಇನ್ನು ಎ ಎಚ್ ಐತಲ್ಲ, ಎ ಎಚ್ ದಷ್ಟ ಏನೈತೆ ಹೇಳ್ರಿ? ಡಿ ಎಫ್ ಐತಿ. ಎ ಎಚ್ ಈಸ್ ಈಕ್ವಲ್ ಟು ಡಿ ಎಫ್. ಇದು ನಮಗೆ ರಚನೆ ಒಳಗೈತಿ. ಎ ಎಚ್ ಈಸ್ ಈಕ್ವಲ್ ಟು ಡಿ ಎಫ್ ಕರೆಕ್ಟ್ ಐತಿಲ್ಲ? ನೋಡಿ, ಇದು ನಾವು ರಚನೆ ಮಾಡ್ಕೊಂಡಿದ್ದೀವಿ. ಇದು ದತ್ತದೊಳಗೈತಿ. ಇದನ್ನು ನಾವು ಹೀಗೆ ರಚನೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಜೊತೆ ಬಾಹು, ಆಮೇಲೆ ಇನ್ನೊಂದು ಇಲ್ಲಿ ಒಂದು ಜೊತೆ ಕೋನ, ಆಮೇಲೆ ಮತ್ತೊಂದು ಜೊತೆ ಬಾಹು. ನೋಡಿರಿ, ಬಾಹು ಕೋನ ಬಾಹು ಸರ್ವಸಮತೆಯಂತೆ ಬರೀರಿ ಕೆಳಗಡೆ. ಬಾಕೋಬಾ ಸರ್ವಸಮತೆಯಂತೆ ಏನಾಗತ್ತ ಅಂತಂದರೆ, ಯಾವ ತ್ರಿಭುಜ? ತ್ರಿಭುಜ ಎ ಜಿ ಎಚ್ ಇದ್ದದ್ದು ಸಮರೂಪಿ ಅಲ್ಲ. ಏನದು? ಸರ್ವಸಮ ತ್ರಿಭುಜ. ಸರ್ವಸಮತೆ ಸಿಂಬಲ್ ನೋಡ್ರಿ, ಈ ರೀತಿ ಹಾಕ್ರಿ. ಡಿ ಇ ಎಫ್ ಆಯಿತು. ಇವೆರಡೂ ಸರ್ವಸಮ ಆಗೋದ್ರಿಂದ ಯಾವ್ಯಾವು? ಎ ಜಿ ಎಚ್ ತ್ರಿಭುಜ ಮತ್ತು ಡಿ ಇ ಎಫ್ ತ್ರಿಭುಜ ಎರಡೂ ಸರ್ವಸಮ ಆಗೋದ್ರಿಂದ ಈ ಡಿ ಇ ಎಫ್ ತಂದು ಎ ಜಿ ಎಚ್ ಮೇಲೆ ಇಟ್ಟರೆ ಐಕ್ಯ ಆಗಬೇಕು ಒಂದಕ್ಕೊಂದು. ಅಂದ್ರೆ ಜಿ ಎಚ್ ಬಾಹು ಎದಕ್ಕೆ ಸಮ ಆಗಬೇಕು? ಇ ಎಫ್. ಈಗಾಗಲೇ ಎ ಜಿ ಡಿಗೆ ಎ ಎಚ್ ಡಿ ಎಫ್ಗೆ ಸಮ ಐತಿ. ಆಗಬೇಕಾದದ್ದು ಉಳಿತೇನೀಗ ಜಿ ಎಚ್ ಇದ್ದು ಡಿ ಎಫ್ಗೆ ಸಮ ಆಗಬೇಕು. ಇದರಿಂದ ನಮ್ಗೆ ಏನು ಕಂಡು ಬರ್ತದ? ಜಿ ಎಚ್ ಈಸ್ ಈಕ್ವಲ್ ಟು ಇ ಎಫ್. ಇದು ಒಂದು ದತ್ತಾಂಶ. ಇನ್ನೇನು ಸಾಧ್ಯ ಆಗ್ತದ? ಈ ಕೋನ ಎಲ್ಲಿ ಬಂದು ಬೀಳ್ಬೇಕು? ಜಿದ ಮೇಲೆ ಬೀಳ್ಬೇಕು. ಅಂದರೆ ಕೋನ ಡಿ ಇ ಎಫ್ ಐತಲ್ಲ ಮತ್ತು ಕೋನ ಎ ಜಿ ಎಚ್ ಬರೆದ್ಬಿಟ್ರಿ. ಎ ಜಿ ಎಚ್ ಈಸ್ ಈಕ್ವಲ್ ಟು ಜಿನಲ್ಲಿ ಇ ಐಕ್ಯ ಆಗಬೇಕು. ಎ ಜಿ ಎಚ್ ಈಸ್ ಈಕ್ವಲ್ ಟು ಕೋನ ಡಿ ಇ ಎಫ್ ಬರೀರಿ. ಡಿ ಇ ಎಫ್ ಆದರೆ ಇದು ಒಂದೇ ಸಾಕು. ಇಲ್ಲಿ ನೋಡಿ, ಜಿ ಇದಾಗ ಐಕ್ಯ ಆಗ್ತದೆ. ಇದಷ್ಟ ಮಾಹಿತಿ ಸಾಕು ನಮಗೆ, ಅದನ್ನು ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕು. ಆದರೆ ಕೋನ್ ಡಿ ಇ ಎಫ್ ಐತಲ್ಲ, ಇಲ್ಲಿ ಮೇಲೆಲ್ಲ ಐತೆ ನೋಡ್ರಿ, ಅದು ದತ್ತಾಂಶ ಆಗಲೇ ಬರ್ದಿದ್ದೇನಾ? ಡಿ ಇ ಎಫ್ ಐತಲ್ಲ, ಇಲ್ಲಿ ಮಾರ್ಕ್ ಐತೆ ನೋಡ್ರಿ. ಡಿ ಇ ಎಫ್ ಇದ್ದದ್ದು ಎದಕ್ಕೆ ಸಮ ಐತಿ? ಕೋನ್ ಎ ಬಿ ಸಿಗೆ ಸಮ ಐತಿ. ಅದನ್ನ ಬರೀರಿ ಈ ಕಡೆ. ಈ ಸ್ಟೆಪ್ಪನ್ನು ನಿಖರವಾಗಿ ನೆನ್ಪಿಟ್ಕೋಬೇಕು. ಇಲ್ಲಿ ಬಂದ ನಂತರ ಈ ಡಿ ಇ ಎಫ್ ಎದಕ್ಕೆ ಸಮ ಐತಿ? ಎ ಬಿ ಸಿಗೆ ಸಮ ಐತಿ. ಈಗ ಇವೆರಡು ಹೋಲಿಸ್ಕೊಡ್ರಿ. ಇಲ್ಲಿ ಒಳಗಡೆ ಡಿ ಎಫ್ ಐತಿ, ಇಲ್ಲೂ ಡಿ ಎಫ್ ಐತಿ. ಆದ್ದರಿಂದ ಅಥವಾ ಇಲ್ಲಿ ಹಿಂಗೆ ತಗೊಳ್ರಿ. 1, 2 ಆದ್ರೆ 1 ಮತ್ತು 2ರಿಂದ ಏನು ಹೇಳ್ತೀರಿ ನೀವು? ಕೋನ್ ಎ ಜಿ ಎಚ್ ಈಸ್ ಈಕ್ವಲ್ ಟು ಕೋನ್ ಏನು? ಎ ಬಿ ಸಿ. ಎ ಜಿ ಎಚ್ ಇದ್ದದ್ದು ಎ ಬಿ ಸಿ ಸಮ ಬಂತು. ಎ ಜಿ ಎಚ್ ಇದ್ದದ್ದು ಎ ಬಿ ಸಿ ಸಮ ಬಂತು. ಗಮನ ಕೊಡಬೇಕು, ಚಿತ್ರ ಕಡೆ ಬರೀರಿ. ಜೊತೆಗೆ ಇಲ್ಲಿ ಬೋರ್ಡ್ ಕಡೆ ನೋಡ್ರಿ. ಎ ಜಿ ಎಚ್ ಇದ್ದದ್ದು ಯಾವುದಕ್ಕೆ ಸಮ ಬಂತು? ಎ ಬಿ ಸಿ ಸಮ ಬಂತು. ಇಲ್ಲಿ ಡಬಲ್ ಮಾರ್ಕ್ ಐತಲ್ಲ, ಅದಕ್ಕೆ ನಾ ಇಲ್ಲೂ ಡಬಲ್ ಮಾರ್ಕ್ ಮಾಡ್ಕೋತೀನಿ. ಇವೆರಡೂ ಕೋನಗಳ ಸಮ ಕಂಡು ಬರ್ತಾವೆ. ಇದು ನಿಮಗೆ ಎ ಬಿಯನ್ನು ಛೇದಕ ರೇಖೆ ಅಂತ ನೀವು ಪರಿಭಾವಿಸಿದಾಗ ಇವೆಂತಹ ಕೋನಗಳಾಗ್ತಾವ? ಅನುರೂಪ ಕೋನಗಳಾಗ್ತಾವೆ. ಅರ್ಥ ಆಯ್ತಾ ಇದು? ಇವೆರಡು ಎಂತಹ ಕೋನಗಳಾಗ್ತಾವ? ಅನುರೂಪ ಕೋನಗಳಾಗ್ತಾವೆ. ಒಂದು ಜೊತೆ ಅನುರೂಪ ಕೋನಗಳ ಸಮ ಇದ್ರೆ ಈ ಎಕ್ಸ್ ಮತ್ತು ವೈ ಎರಡೂ ರೇಖೆಗಳು ಒಂದಕ್ಕೊಂದು ಹೆಂಗಿರಬೇಕು? ಸಮಾಂತರ ಇರಬೇಕು. ಆ ಕಾರಣಕ್ಕೋಸ್ಕರ ಜಿ ಎಚ್ ಇದ್ದದ್ದು ಯಾವುದಕ್ಕೆ ಸಮಾಂತರ ಆಯಿತು? ಬಿ ಸಿಗೆ ಸಮಾಂತರ ಆಯಿತು. ಜಿ ಎಚ್ ಬಿ ಸಿಗೆ ಸಮಾಂತರ ಆಯಿತು, ಆಗಬೇಕು. ಅದು ಮುಂದೆ ನಮಗೆ ಹೆಲ್ಪ್ ಆಗ್ತದೆ. ಅದನ್ನು ತರೋದಕ್ಕೋಸ್ಕರ ಇಷ್ಟೆಲ್ಲ ನಾವೇನು ಮಾಡ್ತಾ ಇದ್ದೀವಿ? ಕೆಲಸವನ್ನು ಮಾಡ್ತಾ ಇದ್ದೀವಿ.
ಆದ್ದರಿಂದ ಇಲ್ಲೇ ಕೆಳಗೆ ಬರೆದು ಬಿಡ್ತೀನಿ ನೋಡ್ರಿ. ಇದರಿಂದ ಏನು ಕಂಡು ಬರ್ತೈತೆ ನಿಮಗೆ? ಜಿ ಎಚ್ ಸಮಾಂತರ ಬಿ ಸಿ, ಜಿ ಎಚ್ ಸಮಾಂತರ ಬಿ ಸಿ. ಇನ್ನು ನಾವೇನು ಮಾಡೋಣ ನೋಡ್ರಿ, ತ್ರಿಭುಜ ಯಾವುದದು ಎ ಬಿ ಸಿಯಲ್ಲಿ, ತ್ರಿಭುಜ ಎ ಬಿ ಸಿಯಲ್ಲಿ ಜಿ ಎಚ್ ಸಮಾಂತರ ಬಿ ಸಿ ಆಯಿತು, ಜಿ ಎಚ್ ಸಮಾಂತರ ಬಿ ಸಿ ಆಯಿತು. ಆದ್ದರಿಂದ ಥೇಲ್ಸನ ಪ್ರಮೇಯದಂತೆ, ಥೇಲ್ಸನ ಉಪಪ್ರಮೇಯ ನಡೀತದೆ. ಥೇಲ್ಸನ ಪ್ರಮೇಯ ಅಂತ ಹೆಸರಿಸಿದ್ರು ನಡೀತೈತೆ, ಏನು ತಪ್ಪಿಲ್ಲ. ಥೇಲ್ಸನ ಪ್ರಮೇಯ ಉಪಪ್ರಮೇಯದಂತೆ ಏನು ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಎ ಜಿ ಡಿವೈಡೆಡ್ ಬೈ, ಇಲ್ಲಿ ನೋಡ್ರಿ ಸ್ವಲ್ಪ ಲಕ್ಷ ಕೊಡ್ರಿ, ಇಲ್ಲಿ ಏನೋ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಇಲ್ಲಿ ಬರೆಯುವಾಗ ಮತ್ತೆ ಕೆಲವರು ತಪ್ಪಿರ್ತೀರಿ, ಸಪ್ರೇಟ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಒಂದ ಎ ಜಿ ಎಚ್ ಐತಿ, ಇನ್ನೊಂದು ಏನೈತಿ ಎ ಬಿ ಸಿ ಐತಿ. ಅರ್ಥ ಆಯ್ತಾ? ಮೂಲ ತ್ರಿಭುಜ ಎ ಬಿ ಸಿ, ಆಮೇಲೆ ಎ ಜಿ ಎಚ್. ಗೊತ್ತಾಯ್ತಲ್ಲ? ಜಿ ಎಚ್ ಇದ್ದದ್ದು ಎದಕ್ಕೆ ಸಮಾಂತರ ಐತಿ? ಬಿ ಸಿಗೆ ಸಮಾಂತರ ಐತಿ. ಎ ಜಿ ಏನಾಗಬೇಕು? ಎ ಜಿ ಡಿವೈಡೆಡ್ ಬೈ ಎ ಬಿ ಈಕ್ವಲ್ ಟು ಜಿ ಎಚ್ ಡಿವೈಡೆಡ್ ಬೈ ಬಿ ಸಿ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಎ ಸಿ ಆಗಬೇಕು. ಎ ಜಿ ಡಿವೈಡೆಡ್ ಬೈ ಎ ಬಿ ಬರಿಬೇಕು ಈಕ್ವಲ್ ಟು ಜಿ ಎಚ್ ಡಿವೈಡೆಡ್ ಬೈ ಬಿ ಸಿ ಈಕ್ವಲ್ ಟು ಎ ಎಚ್ ಡಿವೈಡೆಡ್ ಬೈ ಏನು ಬರಿತೀರಾ? ಎ ಸಿ ಬರಿತೀರಾ, ಎ ಎಚ್ ಡಿವೈಡೆಡ್ ಬೈ ಎ ಸಿ. ಇನ್ನು ಸ್ವಲ್ಪ ಬದಲಾವಣೆ ರಿಪ್ಲೇಸ್ ಮಾಡ್ಕೊರಿ. ಎ ಜಿದು ಉದ್ದ ಇದಕ್ಕೆ ಸಮ ಐತಿ ಡಿ ಇದಾಗ, ರಚನೆನ ಹಂಗೆ ಮಾಡ್ಕೊಂಡಿದೆಯಲ್ಲ, ಇಲ್ಲಿ ಡಿ ಬರೀರಿ ಡಿವೈಡೆಡ್ ಬೈ ಎ ಬಿ. ಆಮೇಲೆ ಜಿ ಎಚ್ದು ಉದ್ದ ಇ ಎಫ್ ಸಮಾನ ಸಾಧಿಸ್ಕೊಂಡಿದ್ದೀರಿ. ಇಲ್ಲಿ ಐತೆ ನೋಡ್ರಿ, ಜಿ ಎಚ್ ಇಸ್ ಈಕ್ವಲ್ ಟು ಇ ಎಫ್ ಸಾಧಿಸ್ಕೊಂಡಿದ್ದೀವಿ. ಜಿ ಎಚ್ ಇಸ್ ಈಕ್ವಲ್ ಟು ಇ ಎಫ್ ಅದನ್ನು ಉಪಯೋಗ ಮಾಡ್ಕೊಡ್ರಿ. ಡಿವೈಡೆಡ್ ಬೈ ಬಿ ಸಿ ಹೆಂಗಿದ್ದಂಗೆ ಬರೀರಿ. ಇನ್ನು ಎ ಎಚ್ದು ಬದಲಿ ಏನು ಬರೀತೀರಿ? ಎ ಎಚ್ದು ಬದಲಿ ಏನು ಬರೀತೀರಿ? ಡಿ ಎಫ್ ಬರ್ಲಿಕ್ಕೆ ಸಾಧ್ಯ ಆಗತ್ತಲ್ಲ, ಡಿ ಎಫ್ ಅನ್ನು ಬರೆದು ಬಿಡ್ರಿ. ಡಿ ಎಫ್ ಬರ್ದೇನ ಡಿವೈಡೆಡ್ ಬೈ ಏನಾಯ್ತು? ಎ ಸಿ ಆಯಿತು. ಇನ್ನು ಅಂಶ ಛೇದ ಉಲ್ಟಾ ಮಾಡಿ ಬರೋಣ. ಎ ಬಿ ಡಿವೈಡ್ ಬೈ ಡಿ ಅಂದರೆ ವ್ಯತ್ಕ್ರಮ ತೊಗೊಂಡ್ಬಿಡ್ರಿ, ಅಷ್ಟು ಆದರೆ ಉತ್ತರ ಬಂದುಬಿಡ್ತದೆ. ಎ ಬಿ ಡಿವೈಡೆಡ್ ಬೈ ಡಿ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್. ನೀವು ಸಾಧಿಸಬೇಕಾಗಿದ್ದು ಸಾಧನೀಯದ ಕಡೆ ಹೋಗಿ ನೋಡ್ರಿ, ಮೇಲೆ ಅದೈತಿಲ್ಲ ನೋಡ್ರಿ. ನೀವು ಇಷ್ಟೇ ಸಾಧಿಸಬೇಕಾಗಿತ್ತಲ್ಲ, ಸರಿ. ನೋಡ್ರಿ ಮುಂದಿನ ಒಂದು ಪ್ರಶ್ನೆ ಸಂಖ್ಯೆ 10. ಇದು ವಿಸ್ತೀರ್ಣದ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಮೇಯ ಇದೆ. ಎರಡು ತ್ರಿಭುಜಗಳು ಸಮಕೋನೀಯಗಳಾದರೆ, ಈಗ ಎರಡು ಸಮಕೋನೀಯ ತ್ರಿಭುಜಗಳನ್ನು ತಗೊಳ್ಳೋಣ. ಒಂದು ಎ ಬಿ ಸಿ ಅನ್ನೋಣ, ಆಮೇಲೆ ಇನ್ನೊಂದು ಡಿ ಇ ಎಫ್ ಅನ್ನೋಣ. ಎ ಬಿ ಸಿ ಆಮೇಲೆ ಡಿ ಇ ಎಫ್. ಎರಡು ತ್ರಿಭುಜಗಳು ಸಮಕೋನೀಯಗಳಾದರೆ ಯಾವುದು? ಹಾಂ, ಈಗ ಯಾವುದು ಪ್ರಮೇಯ? 10ನೇ ಪ್ರಮೇಯ ಯಾವುದು ಇದು ಪ್ರಶ್ನೆ ಅದ? ಎರಡು ಸಮರೂಪ ತ್ರಿಭುಜಗಳ. ಓಕೆ, ಇದು ಚಿತ್ರ ಕರೆಕ್ಟ್ ಇಲ್ಲ, ಏನು ತಪ್ಪಿಲ್ಲ. ಇವೆರಡು ಎಂಥ ತ್ರಿಭುಜಗಳು? ಸಮರೂಪ ತ್ರಿಭುಜಗಳು. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮಾನುಪಾತದಲ್ಲಿರುತ್ತದೆ ಅಂತ ಸಾಧಿಸಬೇಕಾಗಿತ್ತಲ್ಲ, ಸರಿ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮಾನುಪಾತದಲ್ಲಿರುತ್ತದೆ ಅಂತ ಸಾಧಿಸಬೇಕು. ಇಲ್ಲಿ ದತ್ತಾಂಶವನ್ನು ಬರೆಯೋಣ. ಹೇಳಿಕೆ ತಾವು ಗಮನಿಸಿದ್ರೆ ಅಂತ ಅಂದ್ಕೊತೀನಿ. ಓಕೆ, ನೆಕ್ಸ್ಟ್ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್. ಇದು ಕೊಟ್ಟಿದ್ದು ಇಲ್ಲಿ ದತ್ತಾಂಶ ನಿಮಗೆ, ಅದನ್ನೇ ಬರೀರಿ. ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್. ಆದ್ರೆ ಇದ್ರಾಗಿಂದ ಒಂದು ಮಾಹಿತಿ ಮುಂದೆ ನಮಗೆ ಸಾಧಿಸುವಲ್ಲಿ ಹೆಲ್ಪ್ ಆಗ್ತೈತೆ. ಏನಂದ್ರೆ ಆ ಅನುಪಾತ ಹೋಲಿಸ್ಕೊಂತಿರಲ್ಲ, ಅದಕ್ಕೆ ಏನು ಮಾಡಿರಿ, ಇದು ನಿಂಗೆ ಬರೆದು ಬಿಡ್ರಿ. ಎ ಬಿ ಡಿವೈಡೆಡ್ ಬೈ ಡಿ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್. ಸಾಧ್ಯ ಆಗ್ತದನೋ ಇಲ್ಲ ಇದು? ಇವೆರಡು ಸಮರೂಪಿ ಅದಾವ ಅಂದ್ರೆ ಅನುರೂಪ ಬಾಹುಗಳು ಹೆಂಗಿರ್ಬೇಕು? ಸಮಾನುಪಾತದಾಗ ಇರಬೇಕಾ ಇಲ್ಲೋ? ಅದನ್ನು ನಾವು ಮುಂದೆ ಏನು ಮಾಡ್ಲಿಕ್ಕೆ ಆಗ್ತದೆ, ಉಪಯೋಗ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ನಾನು ಮೊದಲೇ ಬರ್ಕೊಂಡು ಬಿಟ್ಟಿದ್ದೀನಿ. ಇದು ದತ್ತಾಂಶ ಆಯ್ತು. ನಾವೇನು ಸಾಧನೆ ಮಾಡಬೇಕಾಗತ್ತಲ್ಲ, ಅದಕ್ಕೆ ಏನಂತ ಕರಿತೀವಿ? ಸಾಧನೀಯ ಅಂತ ಕರಿತೀವಿ. ಏನು ನಮ್ಮ ಸಾಧನೀಯ ಅಂತಂದರೆ, ವಿಸ್ತೀರ್ಣ ತ್ರಿಭುಜ ವಿ ಎಷ್ಟ ಬರ್ದಿದೆ, ಹೀಗಂದ್ರೆ ಏನು? ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮಾನುಪಾತದಲ್ಲಿರುತ್ತದೆ. ಅಂದರೆ
ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಆಗಿರಬಹುದು. ಇಲ್ಲ ಬಿ ಸಿ ತೊಗೊಂಡ್ರೆ ಬಿ ಸಿ ಅನುರೂಪ ಇ ಎಫ್ ಆಗ್ತದೆ ಅಂದರೆ ಏನಾಗಬೇಕದು ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಇ ಎಫ್ ಸ್ಕ್ವೇರ್ ಆಗಬಹುದು. ಇಲ್ಲ ಅಂದರೆ ಎ ಸಿ ತೊಗೊಂಡ್ರೆ ಅಲ್ಲಿ ಅನುರೂಪವಾಗಿರ್ತಕ್ಕಂಥದ್ದು ಡಿ ಎಫ್ ಆಗ್ತದೆ. ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಏನಾಗಬೇಕು ಡಿ ಎಫ್ ಸ್ಕ್ವೇರ್ ಆಗಬೇಕು. ಇದು ನಿಮ್ಮ ಸಾಧನೀಯ. ಸೊ ಇದಕ್ಕೊಂದು ಚಿಕ್ಕದಾಗಿರ್ತಕ್ಕಂಥ ರಚನೆ ಮಾಡೋದಿದೆ. ಏನು ರಚನೆ? ಎ ಶೃಂಗದಿಂದ ಬಿ ಸಿಗೆ ಒಂದು ಲಂಬವನ್ನು ಎಳಿಬೇಕು. ಯಾವ ಸಂಕೇತವನ್ನು ಬಳಸಿ ಸಾಧಿಸಿದ್ದೀವಿ ಇದನ್ನು? ಎಲ್ ಅಂತಕ್ಕಂಥ ಸಂಕೇತ ತೊಗೊಂಡಿದ್ರಿ. ಲಂಬ ಡ್ರಾ ಮಾಡಿದರೆ ಅದಕ್ಕೊಂದು ಮಾರ್ಕ್ ಮಾಡಿ. ಆಮೇಲೆ ಡಿನಿಂದ ಇಲ್ಲಿಯೂ ಕೂಡ ಲಂಬವನ್ನು ಎಳೆದಿದ್ದೀರಾ. ಇದಕ್ಕೆ ಏನಂತ ಹೆಸರು ಕೊಡ್ತೀರಿ? ಎಮ್ ಅಂತ ಹೆಸರು ಕೊಡ್ರಿ. ಎ ಎಲ್ ಲಂಬ ಬಿ ಸಿ ಮತ್ತು ಡಿ ಎಮ್ ಲಂಬ ಇ ಎಫ್. ಡಿ ಎಮ್ ಲಂಬ ಏನು? ಇ ಎಫ್ ರಚಿಸಿ. ಇಷ್ಟು ರಚನೆಯನ್ನು ಮಾಡಬೇಕಾಗತ್ತೆ. ನೋಡಿ, ಇನ್ಮೇಲೆ ಸಾಧನೆಯ ಹಂತಕ್ಕೆ ಹೋಗೋಣ. ಸಾಧನೆ ಹಂತದಲ್ಲಿ ಮೊದಲನೇ ಸ್ಟೆಪ್ಪು ಇವೆರಡರ ವಿಸ್ತೀರ್ಣಗಳನ್ನು ತಗೊಳ್ಳೋಣ. ಯಾವುವು? ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ ಎಫ್ ಬರೀರಿ. ಇವೆರಡರ ವಿಸ್ತೀರ್ಣಗಳನ್ನು ತಗೊಳ್ಳೋಣ. ನಿಮಗೆ ಮೂಲಭೂತವಾಗಿ ತ್ರಿಭುಜದ ವಿಸ್ತೀರ್ಣಕ್ಕೆ ಏನು ಸೂತ್ರ ಇದೆಯಲ್ಲ ಅದನ್ನು ಅಪ್ಲೈ ಮಾಡ್ಕೊಳ್ರಿ. 1/2 ಪಾದ ಗುಂಡ್ಲೆ ಎತ್ತರ. ಎ ಬಿ ಸಿಯ ಪಾದ ಬಿ ಸಿ ಪಾದ ಆಗಿ ತಗೊಳ್ರಿ. ಯಾಕಂದರೆ ಎ ಲಂಬ ಎಳೆದರೆ ಅದಕ್ಕೆ ಅನುಗುಣವಾಗಿ ನಮ್ಮ ಲೆಕ್ಕಾಚಾರಗಳು ಸಾಕ್ತದೆ. ಬಿ ಸಿ ಪಾದ ಯಾವುದು? ಬಿ ಸಿ. ಅನುರೂಪವಾಗಿರ್ತಕ್ಕಂಥ ಎತ್ತರ ಎ ಎಲ್. ಹಾಗೆಯೇ ಎರಡನೇ ತ್ರಿಭುಜಕ್ಕೆ ಹೋದರೆ 1/2 ಪಾದ ಇ ಎಫ್ ಆಗುತ್ತಾ. 1/2 ಇಂಟು ಇ ಎಫ್ ಬರೀರಿ. ಇಂಟು ಅನುರೂಪವಾಗಿರ್ತಕ್ಕಂಥ ಎತ್ತರ ಇ ಎಫ್ಗೆ ಅನುರೂಪವಾಗಿರ್ತಕ್ಕಂಥ ಎತ್ತರ ಯಾವುದಾಗ್ತದೆ? ಡಿ ಎಮ್ ಆಗುತ್ತಾ. ಡಿ ಎಮ್ ಅನ್ನು ಬರೀರಿ. ಈ 1/2 ಹೊಡೆದು ಹಾಕಿ. ಮತ್ತಿನ್ನೇನು ಕ್ಯಾನ್ಸಲ್ ಆಗೋದಿಲ್ಲ. ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್ ಹೆಂಗಿದಂಗೆ ಬರೀರಿ. ಈ ಕೊಟ್ಟು ಏನು ಬರುತ್ತೆ ನೋಡಿರಿ. ಇದನ್ನು ಸ್ವಲ್ಪ ಇಂಗಡಿಸಿ ಬರೋಣ. ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಇಂಟು ಎ ಎಲ್ ಡಿವೈಡೆಡ್ ಬೈ ಡಿ ಎಮ್. ಇದಕ್ಕೆ ಸಮೀಕರಣ 1. ಬಿ ಸಿ ಡಿವೈಡೆಡ್ ಬೈ ಡಿ ಎಫ್ ಇಂಟು ಎ ಎಲ್ ಡಿವೈಡ್ ಬೈ ಡಿ ಎಮ್. ಇಷ್ಟು ಅರ್ಥ ಆಯ್ತಾ? ಈಗ ನಮಗೆ ಏನು ತರ್ಲಿಕ್ಕೆ ಸಾಧ್ಯ ಅಥವಾ ಏನು ಮಾಡಬೇಕು ಇಲ್ಲಾಂದರೆ ಬಿ ಸಿ ಅಪಾನ್ ಇ ಎಫ್ ಬಂದಿದೆ. ಬಿ ಸಿ ಸ್ಕ್ವೇರ್ ಅಪಾನ್ ಇ ಎಫ್ ಸ್ಕ್ವೇರ್ ಬರಬೇಕು. ನಮಗೆ ಎರಡನೇ ಸಂಬಂಧ ಬಂತಲ್ಲ, ಅದು ಸಾಧಿಸಲ್ಪಡ್ತು. 3 ಈಕ್ವಾಲಿಟಿಯನ್ನು ಬರೆದಿರಲಿ, ಸಮತೆಗಳನ್ನು ಬರೆದಿರಿ. ಆದರೆ ನಾವು ಸಾಧಿಸೋದು ಯಾವುದು? ಬಿ ಸಿ ಸ್ಕ್ವೇರ್ ಡಿವೈಡ್ ಬೈ ಇ ಎಫ್ ಸ್ಕ್ವೇರನ್ನು ಸಾಧಿಸ್ತೀವಿ. ಯಾಕಂದರೆ ಬಿ ಸಿಗೆ ಎ ಎಲ್ ಲಂಬ ಎಳೆದಿರಿ, ಆಮೇಲೆ ಇ ಎಫ್ಗೆ ಡಿ ಎಮ್ ಲಂಬವನ್ನು ಎಳೆದಿರಿ. ನೀವು ಬೇರೆ ಬಾಹುಗೆ ಲಂಬಗಳನ್ನು ಎಳೆದು ಮುಂದುವರೆದ್ರೆ ಇನ್ನೊಂದು ಬರುತ್ತೆ ನಿಮಗೆ. ಈಗ ಕೆಲಸ ಏನು ಅಂತಂದರೆ ಎ ಎಲ್ ಬೈ ಡಿ ಎಮ್ ಅನ್ನು ಬದಲಾಯಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಎ ಎಲ್ ಹೊಂದಿರತಕ್ಕಂಥ ತ್ರಿಭುಜ ಎ ಬಿ ಎಲ್ ತಗೊಳ್ಳೋಣ. ಆಮೇಲೆ ಡಿ ಎಮ್ ಅನ್ನು ಹೊಂದಿರತಕ್ಕಂಥ ತ್ರಿಭುಜ ಯಾವ್ದು ತಗೊಳ್ಳೋಣ? ಡಿ ಎಮ್ ತಗೊಳ್ಳೋಣ. ಮತ್ತು ಇವೆರಡೂ ಸಮರೂಪಿ ಅಂತ ಸಾಧಿಸ್ಕೊಳ್ಳೋಣ. ಆ ಅನುಪಾತ ನಮ್ಗೆ ಮುಂದೆ ಹೆಲ್ಪ್ ಆಗುತ್ತೆ. ನೋಡಿರಿ, ತ್ರಿಭುಜ ಎ ಬಿ ಎಲ್ ಮತ್ತು ತ್ರಿಭುಜ ಡಿ ಇ ಎಮ್ಗಳಲ್ಲಿ ಸಾಮ್ಯತೆಯನ್ನು ಹುಡುಕ್ತಾ ಸಾಗಿ. ಇವೆರಡೂ ಯಾಕೆ ಸಮರೂಪಿ ಆಗ್ತಾವೆ ಅನ್ನೋದನ್ನು ನೋಡೋಣ. ಈಗಾಗಲೇ ನಮಗೇನಿದೆ? ಎ ಬಿ ಸಿ ಇದ್ದದ್ದು ಡಿ ಎಫ್ಗೆ ಸಮರೂಪಿ ಆಗಿದೆ. ಅಂದರೆ ಬಿ ನಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಅದಕ್ಕೆ ಸಮ ಇರಬೇಕು, ಹೀಗೆ ಸಮ ಇರಬೇಕು. ಮತ್ತು ಇವೆರಡು ಲಂಬ ಕೋನಗಳು. ಎರಡು ಜೊತೆ ಕೋನಗಳ ಸಮ ಅಂದರೆ ಮೂರನೇದು ಆಟೋಮೆಟಿಕ್ ಸೇಮ್ ಆಯಿತು. ಕೋನ ನಿರ್ಧಾರಕ ಗುಣದ ಅನ್ವಯ ಇವೆರಡು ತ್ರಿಭುಜಗಳು ಏನಾಗ್ತವೆ? ಸಮರೂಪಿ ಆಗ್ತವೆ ಕೋನ ನಿರ್ಧಾರಕ ಗುಣದ ಪ್ರಕಾರ. ಅದನ್ನೇ ಬರಿತಾ ಇದ್ದೀನಿ, ತಾವು ಕೂಡ ಬರಿಬೇಕು. ಇವೆರಡು ತ್ರಿಭುಜಗಳಲ್ಲಿ ಕೋನ್ ಎ ಬಿ ಎಲ್ ಈಸ್ ಈಕ್ವಲ್ ಟು ಡಿ ಇ ಎಮ್, ಕೋನ್ ಎ ಬಿ ಎಲ್ ಈಸ್ ಈಕ್ವಲ್ ಟು ಕೋನ್ ಡಿ ಇ ಎಮ್. ಆಮೇಲೆ ಕೋನ್ ಎ ಎಲ್ ಬಿ ಈಸ್ ಈಕ್ವಲ್ ಟು ಕೋನ್ ಡಿ ಎಮ್ ಇ. ಇದು ಎರಡು 90 ಡಿಗ್ರಿ ಇದೆ. ಇದು ರಚನೆಯಲ್ಲಿದೆ, ಹೌದಾ? ಇದು ದತ್ತದಲ್ಲಿದೆ ಎ ಬಿ ಎಲ್ ಡಿ ಇ ಎಮ್. ಆದ್ದರಿಂದ ಕೋನ ನಿರ್ಧಾರಕ ಗುಣದಂತೆ ಯಾವ ತ್ರಿಭುಜ ಎ ಬಿ ಎಲ್ ಇದ್ದದ್ದು ಯಾವುದಕ್ಕೆ ಸಮರೂಪಿ ಬಂತು? ತ್ರಿಭುಜ ಡಿ ಇ ಎಮ್. ಸರಿನಾ? ಎ ಬಿ ಎಲ್ ಡಿ ಇ ಎಮ್ಗೆ ಸಮರೂಪಿ. ಅನುರೂಪವಾಗಿರ್ತಕ್ಕಂಥ ಸರಂಗಗಳು ಬರೋ ಹಾಗೇನೆ ತಗೋಬೇಕು. ನೋಡ್ರಿ, ಬಿ ಕೋನ ಈಗ ಸಮ ಇದೆ, ಬಿ ಇದ್ದದ್ದು ಈಗ ಸಮ ಇದೆ. ಹಾಗೆ ಗಮನಿಸ್ರಿ, ಎಲ್ ಎಮ್ಗೆ ಸಮ ಇದೆ, ಎಲ್ ಎಮ್ಗೆ ಸಮ ಇದೆ. ಹಾಗಾಗಿ ಎ ಡಿಗೆ ಸಮ ಆಗಬೇಕು.
ಇನ್ನು ಮೇಲೆ ಇಲ್ಲಿ ನೋಡ್ರಿ ಎ ಬಿ ಡಿವೈಡೆಡ್ ಬೈ ಇವೆರಡು ಸಮರೂಪಿ ಆಗಿರೋದ್ರಿಂದ ಅನುರೂಪ ಬಾಹುಗಳ ಸಮಾನುಪಾತದಾಗಿರಬೇಕು. ಎ ಬಿ ಡಿವೈಡೆಡ್ ಬೈ ಡಿ ಇ ಇದ್ದದ್ದು ಯಾವುದಕ್ಕೆ ಸಮ? ಬಿ ಎಲ್ ಡಿವೈಡೆಡ್ ಬೈ ಇ ಎಮ್ ಬರುತ್ತಾದ್ರೆ ಅದನ್ನು ಬರೆಯುವ ಅವಶ್ಯಕತೆ ಇಲ್ಲ. ನೇರವಾಗಿ ಎ ಎಲ್ ಡಿವೈಡೆಡ್ ಬೈ ಡಿ ಎಮ್ ತಗೊಳ್ರಿ. ನೋಡಿರಿ ಎ ಎಲ್ ಡಿವೈಡೆಡ್ ಬೈ ಡಿ ಎಮ್, ಎ ಎಲ್ ಡಿವೈಡೆಡ್ ಬೈ ಡಿ ಎಮ್ ಇದಕ್ಕೆ ಸಮೀಕರಣ 2 ಅನ್ರಿ. 2 ಇದಕ್ಕೆ ಬೇಡ, ಇನ್ನೊಂದು ಸ್ಟೆಪ್ ಮುಂದುವರಿಸಬೇಕು, ಸ್ವಲ್ಪ ಲಕ್ಷ ಕೊಡ್ರಿ. ಇದರಿಂದ ಎ ಬಿ ಡಿವೈಡೆಡ್ ಬೈ ಡಿ ಎ ಐತಲ್ಲ, ಈ ಎ ಎಲ್ ಡಿವೈಡೆಡ್ ಬೈ ಡಿ ಎಮ್ ಹಂಗೆ ಇರಲಿ. ಮ್ಯಾಲೆ ನೋಡ್ರಿ ಎ ಬಿ ಡಿವೈಡೆಡ್ ಬೈ ಡಿ ಇ ಅದಕ್ಕೆ ಸಮ ಆಯ್ತು ನೋಡ್ರಿ. ಇದನ್ನ ಅದಕ್ಕೆ ಅಳಿಸಿಲ್ಲ, ನಾನು ದತ್ತ ಇಟ್ಟಿದ್ದೀನಿ ಇಲ್ಲಿ. ಎ ಬಿ ಡಿವೈಡ್ ಬೈ ಡಿ ಇ ಅದಕ್ಕೆ ಸಮ ಐತಿ ಬಿ ಸಿ ಡಿವೈಡ್ ಬೈ ಎಫ್. ಇಲ್ಲಿ ರೀಪ್ಲೇಸ್ ಮಾಡ್ಕೊರಿ ಇದನ್ನ, ಬಿ ಸಿ ಡಿವೈಡೆಡ್ ಬೈ ಎಫ್. ಯಾಕೆ ಬದಲಾಯಿಸ್ಕೊಳಕತ್ತೀವಿ ಅನ್ನೋ ಗೊತ್ತಾಯ್ತು? ಇಲ್ಲಿ ನೋಡ್ರಿ ಬಿ ಸಿ ಅಪಾನ್ ಇ ಎಫ್ ಆಗಲೇ ಬಂದಿದೆ, ನಮಗೆ ತರಬೇಕಾಗೈತೇನ ಬಿ ಸಿ ಸ್ಕ್ವೇರ್ ಅಪಾನ್ ಇ ಎಫ್ ಸ್ಕ್ವೇರ್ ತರಬೇಕಾಗೈತೆ. ಅಂದರೆ ಎ ಎಲ್ ಬೈ ಡಿ ಎಮ್ ಅನ್ನು ಬಿ ಸಿ ಅಪಾನ್ ಇ ಎಫ್ನಿಂದ ಅದನ್ನು ಪರಿವರ್ತನೆ ಮಾಡ್ತಕ್ಕಂಥ ಕೆಲಸವನ್ನು ಅದು ಮಾಡ್ತಾ ಇದೀವಿ ನಾವು. ಇದಕ್ಕೆ ಸಮೀಕರಣ 2 ಅನ್ರಿ. 1 ಮತ್ತು 2ರಿಂದ 1 ಮತ್ತು 2ರಿಂದ 1 ಮತ್ತು 2ರಿಂದ ಏನು ತಿಳಿದು ಬರ್ತದೆ ನೋಡ್ರಿ ನಿಮ್ಗೆ. 1 ಮತ್ತು 2ರಿಂದ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಹಾಗೆ ಬರೆಯೋಣ ಎಡಭಾಗದಲ್ಲಿ. ಇಲ್ಲಿ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್ ಬರೀರಿ ಈಕ್ವಲ್ ಟು ಎಡಭಾಗ. ಇಲ್ಲಿ ಏನೈತಲ್ಲ ಇದನ್ನ ಹೆಂಗಿದ್ದಂಗೆ ಬರ್ದಿದ್ದೀನಿ. ಬಿ ಸಿ ಅಪಾನ್ ಇ ಎಫ್, ಬಿ ಸಿ ಅಪಾನ್ ಇ ಎಫ್ ಅನ್ನು ಹಾಗೆ ಬರೆಯೋಣ, ಬಿ ಸಿ ಅಪಾನ್ ಇ ಎಫ್ ಅನ್ನು ಹಾಗೆ ಬರೆಯೋಣ. ಇಲ್ಲಿ ನೋಡಿ ಇಂಟು ಎ ಎಲ್ ಬೈ ಡಿ ಎಮ್ ಇದೆ. ಎ ಎಲ್ ಅಪಾನ್ ಡಿ ಎಮ್ ಅಂದರೆ ಏನಂತ ಸಾಧಿಸ್ಕೊಂಡಿದ್ರಿ ನೋಡಿರಿ, ಬಿ ಸಿ ಅಪಾನ್ ಇ ಎಫ್ ಅಂತ ಸಾಧಿಸ್ಕೊಂಡ್ರಿ. ಎ ಎಲ್ ಬೈ ಡಿ ಎಮ್ದು ಬದಲಾಗಿ ಬಿ ಸಿ ಅಪಾನ್ ಇ ಎಫ್ ಅಂತ ಸಾಧಿಸ್ಕೊಂಡಿದ್ದೀರಿ. ಅದಕ್ಕೋಸ್ಕರ ಇಲ್ಲಿ ಏನು ಬರೀತೀರಿ? ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಬರೀತೀರಾ. ಹಾಗಾಗಿ ಗುಣಾಕಾರ ಮಾಡಿದರೆ ಬಿ ಸಿ ಸ್ಕ್ವೇರ್ ಅಪಾನ್ ಇ ಎಫ್ ಸ್ಕ್ವೇರ್ ಆಗುತ್ತೆ. ಆದ್ದರಿಂದ ನಮ್ಮ ತಿಳುವಳಿಕೆ ತೀರ್ಮಾನ ಏನು ಅಂತಂದರೆ, 2 ಸಮರೂಪ ತ್ರಿಭುಜಗಳ, ಎಂಥ ತ್ರಿಭುಜಗಳಿವು? ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮಾನುಪಾತದಲ್ಲಿರುತ್ತದೆ ಅಂತ ಕಂಡುಬರುತ್ತೆ. ಅವುಗಳನ್ನು ಮುಂದಿನ